Thank you for the kind introduction. Ellarigu namaskara. Good afternoon, everybody. At the outset, I would like to thank the organizers of this event, Professor Ravish and the JSS Life Science Department for giving me this opportunity to interact with you. ನಮ್ಮ ಹಿಂದಿನ ಸ್ಪೀಕರ್ ಅಂತೆ ನಾನು ಕೂಡ ಕಂಗ್ಲೀಷ್ನಲ್ಲೇ ಮಾತಾಡ್ತೀನಿ. ನನ್ನ ಸ್ಲೈಡ್ಗಳೆಲ್ಲ ಇಂಗ್ಲೀಷಲ್ಲಿದೆ. ದೋಸ್ ಹೂ ಕೆನಾಟ್ ಅಂಡರ್ಸ್ಟ್ಯಾಂಡ್ ಕನ್ನಡ, ಪ್ಲೀಸ್ go through the slides and for the benefit of those who are locals and can understand Kannada. ಯಾಕಂದರೆ ಈ ಒಂದು ಪ್ರೋಗ್ರಾಮಿನ ಮುಖ್ಯ ಉದ್ದೇಶ ಏನಂದರೆ ಈ ರೀಜನಲ್ ಲ್ಯಾಂಗ್ವೇಜಲ್ಲಿ ಈ ಸೈನ್ಸ್ ಕಮ್ಯುನಿಕೇಷನ್ ಆಗಬೇಕು ಅಂತ ಹೇಳುವಂಥದ್ದು. ಹೆಚ್ಚಿನ ಜನರಿಗೆ ನಮ್ಮಲ್ಲಿ ಸುಮಾರು ಸಂಸ್ಥೆಗಳಿದೆ, ಹಲವಾರು ಕಾಂಟ್ರಿಬ್ಯೂಷನ್ಗಳು ಅದು ಆಗಿದೆ, ಆದರೆ ಅದು ನಮ್ಮ ಲೋಕಲ್ ಜನರಿಗೆ ಗೊತ್ತಿಲ್ಲ. ಫರ್ಗೆಟ್ ಅಬೌಟ್ ಅದರ್ಸ್. ಸೊ ಯಾಕಂದರೆ ಈ ಸೈನ್ಸ್ ಕಮ್ಯುನಿಕೇಷನ್ನಲ್ಲಿ ಸ್ವಲ್ಪ ಗ್ಯಾಪ್ ಇತ್ತು. ಸೊ ಈ ಗ್ಯಾಪನ್ನು ಫಿಲ್ ಮಾಡಲಿಕ್ಕೋಸ್ಕರ ಈ ಒಂದು ಪ್ರೋಗ್ರಾಮ್ನಲ್ಲಿ ಹೆಚ್ಚಿನ ಈ ಟಾಕ್ಗಳನ್ನು ಲೋಕಲ್ ಲ್ಯಾಂಗ್ವೇಜಲ್ಲೇ ಮಾಡಿ ಅಂತ ಹೇಳುವಂಥ ಒಂದು ರಿಕ್ವೆಸ್ಟ್ ಇತ್ತು. ಅದಕ್ಕಾಗಿ ನಾವು ಇವತ್ತು ಕನ್ನಡದಲ್ಲೇ ಈ ಒಂದು ವಿಚಾರ ವಿನಿಮಯವನ್ನು ಮಾಡ್ತಾ ಇದ್ದೇವೆ. ಈಗ ನಾವು ಇಷ್ಟು ಸುಮಾರು 1 ಗಂಟೆಗಳ ಕಾಲ ಹೈಟೆಕ್ ಟೆಕ್ನಾಲಜಿಗಳ ಬಗ್ಗೆ ಕೇಳಿದ್ವಿ, ಮಿಸೈಲ್ಗಳ ಬಗ್ಗೆ, ಸಬ್ಮೆರಿನ್ಸ್ ಬಗ್ಗೆ, ಹಲವಾರು DRDO ಕಾಂಟ್ರಿಬ್ಯೂಷನ್ಸ್ ಬಗ್ಗೆ. ಅಲ್ಲಿಂದ ನಾವೀಗ ಡೈರೆಕ್ಟ್ಲಿ ನೋಸ್ ಡೈವಿಂಗ್ ಟು ನಮ್ಮ ಊಟದ ತಟ್ಟೆಗೆ, ಫುಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಊಟದ ಟೈಮ್ ಹತ್ರ ಆಗ್ತಾ ಇದೆ. ಸೊ ಇದು ಅಪ್ರೋಪ್ರಿಯೇಟ್ ಟೈಮ್ ಹೌದಾ ಅಲ್ವಾ ಗೊತ್ತಿಲ್ಲ, ಬಟ್ ಎನಿಹೌ ಲೆಟ್ ಮಿ ಟ್ರೈ ಟು ಫಿನಿಶ್ ಇಟ್ ಆಫ್ ಆಸ್ ಕ್ವಿಕ್ಲಿ ಆಸ್ ಪಾಸಿಬಲ್ ಸೊ ದಟ್ ಯುವರ್ ಲಂಚ್ ಟೈಮ್ ಈಸ್ ನಾಟ್ ಡಿಸ್ಟರ್ಬ್ಡ್. ಓಕೆ, ಸೊ ನಾನು ಈ CFTRI ಸಂಸ್ಥೆಯಿಂದ ಬಂದಿದ್ದೇನೆ. ಎಷ್ಟು ಜನ CFTRI ಬಗ್ಗೆ ಗೊತ್ತಿದೆ ಅಥವಾ CFTRI ವಿಸಿಟ್ ಮಾಡಿದ್ದೀರಾ? ಕೆಲವರಷ್ಟೇ. ಸೊ CFTRI ಸಂಸ್ಥೆ ಮೈಸೂರಲ್ಲೇ ಇದೆ. ಸೊ ನಾನು ಆವಾಗಲೇ ಹೇಳಿದಾಗೆ ನಾವು ಹಲವಾರು ಸಂಸ್ಥೆಗಳು, ಈಗ DRDO ಬಗ್ಗೆ ನಾವು ಸುಮಾರು ವಿಷಯಗಳನ್ನು ಕೇಳ್ಕೊಂಡ್ವಿ. ಬಟ್ DRDO ಬ್ಯಾಂಗ್ಳೂರಲ್ಲಿದ್ದರು, ಅದರ ಬಗ್ಗೆ ಈ ಒಂದು ಇನ್ ಡೆಪ್ತ್ ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿರಲ್ಲ. ಈಗ CFTRI ಮೈಸೂರಲ್ಲಿ ಇದ್ರೂ ಅದಕ್ಕೆ ಏನು CFTRI ಏನಾಗ್ತಾ ಇದೆ, CFTRI ಲಾಸ್ಟ್ 72 years ಇಂದ ನಮ್ಮ ದೇಶಕ್ಕೆ ಏನು ಕಾಂಟ್ರಿಬ್ಯೂಷನ್ ಮಾಡಿದೆ ಅಂತ ಹೇಳೋದು ಕಮ್ಯುನಿಕೇಶನ್ ಅಷ್ಟೊಂದು ಎಫೆಕ್ಟಿವ್ ಆಗಿರಲಿಲ್ಲ. ಸೊ ಈ ಒಂದು ಟಾಕ್ನ ಮೂಲಕ ಇದನ್ನ ನಾವು ಇವತ್ತು ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. CFTRI is one of the constituent laboratories of CSIR, Council of Scientific and Industrial Research ಬಗ್ಗೆ ಕೇಳಿರ್ಬೋದು. ನಮ್ಮ DRDO ಸಂಸ್ಥೆ ಇದ್ದ ಹಾಗೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಇಂಡಸ್ಟ್ರಿಯಲ್ ರಿಸರ್ಚ್ ನಮ್ಮ ಸ್ವಾತಂತ್ರ್ಯಕ್ಕೂ ಪೂರ್ವ ಇದು ಬಂದಿತ್ತು. 1942ನೇ ಇಸ್ವಿಯಲ್ಲಿ ಇದನ್ನ ಸ್ಥಾಪಿಸಲಾಯಿತು. ಮೇನ್ಲಿ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಅದರ ನೇಮ್ ಅಲ್ಲೇ ಬರುತ್ತೆ, ಸೈನ್ಸ್ ಅಂಡ್ ಇಂಡಸ್ಟ್ರಿ. ಈ ಸೈಂಟಿಫಿಕ್ ನಾಲೆಜ್ ಅನ್ನ ನಾವು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಗೆ ಯಾವ ತರ ತಗೊಂಡೋಗ್ಬೇಕು. ಸೈನ್ಸ್ ಬರೀ ಸೈನ್ಸ್ ಆಗಿ ಲ್ಯಾಬೊರೇಟರಿನಲ್ಲಿ ಮಾತ್ರ ಉಳಿಬಾರ್ದು. ಅದೇನಾಗಬೇಕು, ತಮ್ಮ ಕಾಮನ್ ಮ್ಯಾನ್ ರೀಚ್ ಆಗ್ಬೇಕಾದ್ರೆ ಥ್ರೂ ಇಂಡಸ್ಟ್ರಿ ಇಟ್ ಹ್ಯಾಸ್ ಟು ಕಮ್. ಸೊ ನಾವು ಈ ಇಂಡಸ್ಟ್ರಿಯಲ್ ರಿಸರ್ಚ್ ಅನ್ನ ನಾವು ಅಭಿವೃದ್ಧಿ ಪಡಿಸಿದ್ರೆ ಕಂಟ್ರಿ ಒಂದು ಆತ್ಮನಿರ್ಭರ್ ಭಾರತ್ ಆಗತ್ತೆ ಅಂತ ಹೇಳುವಂತ ಕನಸನ್ನ ಆಗದಲ್ಲೇ ನಾಯಕರು ಕಂಡುಕೊಂಡಿದ್ರು. ಅದಕ್ಕೋಸ್ಕರ ಈ CSIR ಸಂಸ್ಥೆಯನ್ನ 1942ರಲ್ಲಿ ಸ್ಟಾರ್ಟ್ ಮಾಡಿದ್ರು. ಅನಂತರ ಹಲವಾರು ಲ್ಯಾಬೊರೇಟರೀಸ್ ಅಂಡರ್ CSIR ಮಾಡ್ತಾ ಬಂದ್ರು. CFTRI ಅಂತ ಹೇಳುವಂತ ಸಂಸ್ಥೆಯನ್ನ 1950ರಲ್ಲಿ ಅಕ್ಟೋಬರ್ 21 ಟು ಬಿ ಎಕ್ಸಾಕ್ಟ್ ಮೈಸೂರಿನಲ್ಲಿ ಸ್ಥಾಪಿಸಲಾಯಿತು. ಇದಕ್ಕೆ CFTRI ಫುಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನು ಯಾಕೆ ಇಂಡಿಯಾದಲ್ಲಿ ಮಾಡಬೇಕಾಗಿತ್ತು? ಸೊ ಒನ್ ಆಫ್ ದ ರೀಸನ್ಸ್ ಆವಾಗ ಏನಿತ್ತು ಅಂದ್ರೆ 1943ರಲ್ಲಿ ಒಂದು ಬೆಂಗಾಲ್ ಫೆಮೈನ್ ಅಂತ ಆಯ್ತು, ಕ್ಷಾಮದ ಪರಿಸ್ಥಿತಿ. more than 3 million people died because of the starvation. One of the reasons was not availability of food. There were other reasons also. So one of the reason ನಮ್ಮ ಹತ್ರ ಬೇಕಾದಷ್ಟು ರೈಸ್ ಇರಲಿಲ್ಲ, ವೀಟ್ ಇರಲಿಲ್ಲ, because these are the staple foods for most of the people. ಸೊ ಅದು ನಮಗೆ ಇರಲಿಲ್ಲ. ಸೊ ಆವಾಗ ಹೇಗೆ ನಮ್ಮ ಕಂಟ್ರಿಗೆ ಬೇಕಾಗುವಂತ ಈ ಆಹಾರವನ್ನ ರಿಕ್ವೈರ್ಮೆಂಟ್ ಅನ್ನ, ಫುಡ್ ಸೆಕ್ಯೂರಿಟಿ ಅಂತ ಏನಕ್ಕೆ ಕರಿತೀವಿ, ಪ್ರತಿಯೊಬ್ಬನಿಗೂ ನಮ್ಗೆ ಅಟ್ಲೀಸ್ಟ್ 2 meals ಸಿಗಬೇಕು. ಆ ಫುಡ್ ಸೆಕ್ಯೂರಿಟಿಯನ್ನ ಹೇಗೆ ತರಬೇಕು, ಅದಕ್ಕೆ ಬೇಕಾಗಿದಂದ್ರೆ ನಾವು ಫುಡ್ ಬೆಳಿಬೇಕು. ಸೊ ಗ್ರೀನ್ ರೆವಲ್ಯೂಷನ್ ಬಗ್ಗೆ ಕೇಳಿದ್ದೀರಾ? ಗ್ರೀನ್ ರೆವಲ್ಯೂಷನ್. ಸೊ ಗ್ರೀನ್ ರೆವಲ್ಯೂಷನ್ ಆಯ್ತು, ಆಮೇಲೆ ಮಿಲ್ಕ್ ವೈಟ್ ರೆವಲ್ಯೂಷನ್ ಅಂತ ಬಂತು. ಈ ಗ್ರೀನ್ ರೆವಲ್ಯೂಷನ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಸೊ ಅದು ಸ್ಟಾರ್ಟ್ ಮಾಡಿದಾಗ ನೀವು ಫುಡ್ ಅನ್ನ ಪ್ರೊಡ್ಯೂಸ್ ಮಾಡಿದಾಗ ಅದನ್ನ ನೀವು ಪ್ರೊಸೆಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಫುಡ್ ಒಂದು ಪನಿಷಬಲ್ ಐಟಮ್, ಜಾಸ್ತಿ ದಿನ ಇಡಕ್ಕಾಗಲ್ಲ. ಸೊ ಅದನ್ನ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಗಳನ್ನಾಗಿ ಅಥವಾ
ಬೇರೆ ತರ ಅದನ್ನ ಕನ್ವರ್ಟ್ ಮಾಡಿ ಅದರ ಶೆಲ್ಫ್ ಲೈಫ್ ಅನ್ನ ಎಕ್ಸ್ಟೆಂಡ್ ಮಾಡೋದು ಹೇಗೆ. ಸೊ ಇದಕ್ಕೆಲ್ಲ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೇಕು ಅಂತ ಹೇಳುವ ಉದ್ದೇಶದಿಂದ ಆಗಿನ ಪ್ರಧಾನಮಂತ್ರಿಗಳಾದಂತಹ ಶ್ರೀ ಜವಾಹರ್ಲಾಲ್ ನೆಹರು ಅವರು ಈ 1950ರಲ್ಲಿ CFTRI ಸಂಸ್ಥೆಯನ್ನ ಸ್ಥಾಪಿಸಿದರು. ಮೇನ್ಲಿ ನಾನು ಆಗ್ಲೇ ಹೇಳಿದಾಗ ಫುಡ್ ಸೆಕ್ಯೂರಿಟಿ, ನಮ್ಮ ಕಂಟ್ರಿಗೆ ಬೇಕಾದಂತಹ ಫುಡ್ ಸೆಕ್ಯೂರಿಟಿಯನ್ನ ನೋಡಿಕೊಳ್ಳುವಂತಹ ಒಂದು ಮಹತ್ತರವಾದಂತಹ ಜವಾಬ್ದಾರಿಯನ್ನ CFTRIಗೆ ಕೊಟ್ಟರು. ಸೊ ಮೈಸೂರಿನ ಮಹಾರಾಜರು ತುಂಬಾ ಇದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಮೈಸೂರಲ್ಲಿ ಇದನ್ನ ಸೆಟಪ್ ಮಾಡಿ ಅಂತ ಹೇಳಿ ಒಂದು ಪ್ಯಾಲೇಸ್ ಅನ್ನೇ ಈಗ ನಾನು ಕೆಳಗಡೆ ಫಸ್ಟ್ ಸ್ಲೈಡ್ ಅಲ್ಲಿ ತೋರಿಸಿದೆ, ಅಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ. ಈ ಒಂದು ಪ್ಯಾಲೇಸ್ ಅನ್ನೇ CFTRI ಯನ್ನಾಗಿ ಮಾಡ್ಲಿಕ್ಕೆ ಆವಾಗ 100 ವರ್ಷದ ಲೀಸ್ ನ ಬೇಸಿಸ್ ಮೇಲೆ CFTRI ಅನ್ನು ಕೊಟ್ಟರು. ದಿಸ್ ಇಸ್ ಹೌ CFTRI came into existence in the city of Mysore. ಈಗ ನಮ್ಗೆ ಯಾರು ಈಗ ನಾವು ಟೆಕ್ನಾಲಜಿ ಡೆವಲಪ್ ಮಾಡಿದಾಗ ಯಾರಿಗೋಸ್ಕರ ನೀವು ಟೆಕ್ನಾಲಜಿ, ಇಂಡಿಯಾದ ಫುಡ್ ಇಂಡಸ್ಟ್ರಿಯನ್ನ ನೋಡಿದ್ರೆ ಮೋಸ್ಟ್ ಆಫ್ ದಮ್ ಆರ್ ಮೋರ್ ದೆನ್ 85% ಆರ್ ಇನ್ ದಿ micro and small scale sector. So ನಮ್ಮ major customer micro and small scale sectors and also the self-help groups and then farmers group. ಅದೇ ಹತ್ರ ನಮ್ಮ ಮಲ್ಟಿನ್ಯಾಷನಲ್ ಕಂಪನಿ ಒಂದು 5 to 10% ಬಿಗ್ ಇಂಡಸ್ಟ್ರೀಸ್ ಇದ್ದಾರೆ. So they are also our customers. We have 16 R&D departments and 14 supporting departments ನಮ್ಮಲ್ಲಿದೆ. ನಾವು ಯಾವಾಗಲೂ ವರ್ಷದಲ್ಲಿ ಒಂದಿನ ಓಪನ್ ಡೇ ಅಂತ ಮಾಡ್ತಾ ಇದ್ವಿ ನಾವು. ಸೊ ಮುಂದಿನ ಸಲ ಈಗ ಈ ಕೊರೋನಾ ಬಂದಾಗಿಂದ 3-4 ವರ್ಷದಿಂದ ಇದನ್ನು ನಾವು 3 ವರ್ಷದಿಂದ ಮಾಡ್ತಾ ಇಲ್ಲ. ಸೊ ಮೇ ಬಿ ನೆಕ್ಸ್ಟ್ ಟೈಮ್ ವೆನ್ ಓಪನ್ ಡೇ ಸೆಲೆಬ್ರೇಷನ್ ಇಸ್ ಡನ್ ವೇರ್ ಪಬ್ಲಿಕ್ ಆರ್ ಅಲೌಡ್ ಟು ಕಮ್ ಟು CFTRI ಅಂಡ್ ಸಿ ವಾಟ್ CFTRI is doing ಅಂದಾಗ ಆ ಆಪರ್ಚುನಿಟಿಯನ್ನ ಖಂಡಿತ ನೀವು ಯೂಸ್ ಮಾಡ್ಕೊಳ್ಳಿ. CFTRI ದೇಶಕ್ಕೆ ಯಾವ ತರದ ಕೊಡುಗೆಯನ್ನ ನೀಡ್ತಾ ಇದೆ ಅಂತ ಹೇಳುವಂತದನ್ನ ನಿಮ್ಗೆ ಇನ್ನಷ್ಟು ಜಾಸ್ತಿ ಮನವರಿಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. CFTRI contribution so far in the last 72 years ಅಲ್ಲಿ CFTRI more than 400 technologies ಅನ್ನು ಡೆವಲಪ್ ಮಾಡಿ 4500 technology transfers ಆಗಿದೆ. Most of them are now converted into the commercial products and then they are being sold. ಆದ್ರೆ ಏನಾಗ್ತಾ ಇದೆ ಅಂದ್ರೆ ನೀವು ಎಲ್ಲೂ CFTRI ನೇಮ್ ಅನ್ನ ನೀವು ನೋಡ್ತಾ ಇಲ್ಲ, ಯಾವುದೇ ಪ್ರಾಡಕ್ಟ್ ನ ಮೇಲೆ ಇದು CFTRI ಡೆವಲಪ್ ಮಾಡಿದ ಪ್ರಾಡಕ್ಟ್ ಅಂತ ಬರ್ತಾ ಇಲ್ಲ. ಸೊ ನಾವು ಮೊದಲಿಗೆ ಏನಾಗಿತ್ತು ಅಂದ್ರೆ ಹಳೆ ಕಾಲದಲ್ಲಿ ಇದು ಪಬ್ಲಿಕ್ ಫಂಡೆಡ್ ಇನ್ಸ್ಟಿಟ್ಯೂಟ್ಸ್. ಸೊ ಇದರಲ್ಲಿ ನಾವು ನೇಮಿಗೋಸ್ಕರ ಅಥವಾ ರಾಯಲ್ಟಿ ತಗೊಂಡು ಇದರಲ್ಲಿ ಮಾಡಬೇಕು ಅಂತ ಹೇಳುವಂತ ಉದ್ದೇಶ ಇರಲಿಲ್ಲ. ಇದರಿಂದಾಗಿ ನಾವು ಬರೀ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಇಂಡಸ್ಟ್ರಿ ಅವರು ಅದನ್ನು ಯೂಸ್ ಮಾಡಿಕೊಂಡು ಅಥವಾ ಅದರಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡಿಕೊಂಡು ಅವರದ್ದೇ ಬ್ರ್ಯಾಂಡ್ ನೇಮ್ ಅಲ್ಲಿ ಅವರದ್ದೇ ಒಂದು ಟೆಕ್ನಾಲಜಿ ತರ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡ್ತಾ ಇದ್ದೆ. ಹಾಗಾಗಿ CFTRI ನೇಮು ಎಲ್ಲೂ ನಮ್ಗೆ ಜಾಸ್ತಿಯಾಗಿ ಬರ್ತಾ ಇಲ್ಲ. ಅದರಿಂದಾಗಿ ಮೇ ಬಿ ಈ ಸೈನ್ಸ್ ಕಮ್ಯುನಿಕೇಶನ್ ಥ್ರೂ ನಾವು ಏನು ಮಾಡಿದ್ದೇವೆ ಅಂತ ಹೇಳುವಂತ ಒಂದು ಅವಕಾಶ ನಮ್ಗೆ ಈಗ ಸಿಕ್ಕಿದೆ. CFTRI ನಲ್ಲಿ PhD program ಇದೆ. Many of you can come to CFTRI because you are also from life sciences department. You can come to CFTRI through various fellowship schemes, CSIR fellowship, UGC, JRF, SRF scheme ಇಂದ ನೀವು ಬಂದು ನಮ್ಮಲ್ಲಿ PhD ಅನ್ನ ಮಾಡ್ಕೋಬಹುದು. ವಾಟ್ ಆರ್ ದಿ ಆಕ್ಟಿವಿಟೀಸ್ ಆಫ್ CFTRI? ಮೇಜರ್ ಆಕ್ಟಿವಿಟಿ ಏನು ಅಂದ್ರೆ ಟೆಕ್ನಾಲಜಿ ಟ್ರಾನ್ಸ್ಫರ್. ಆಗ್ಲೇ ಹೇಳಿದಾಗ ಟೆಕ್ನಾಲಜಿಯನ್ನ ಡೆವಲಪ್ ಮಾಡಿ ಇಂಡಸ್ಟ್ರಿಗಳಿಗೆ ಕೊಡಬೇಕಾದದ್ದು CFTRI ಒಂದು ಮುಖ್ಯ ಒಂದು ಗುರಿ. ಅದನ್ನ ನಾವು ಆಲ್ರೆಡಿ ಮಾಡ್ತಾ ಇದ್ವಿ. ಆಗ್ಲೇ ಹೇಳಿದಾಗ ಮೋರ್ ದೆನ್ 400 ಟೆಕ್ನಾಲಜೀಸ್ ನಮ್ಮಲ್ಲಿದೆ. ಇನ್ನಷ್ಟು ಟೆಕ್ನಾಲಜಿಗಳು ಡೆವಲಪ್ ಆಗ್ತಾನೆ ಇದೆ. ಕನ್ಸಲ್ಟೆನ್ಸಿ ಪ್ರಾಜೆಕ್ಟ್ ಮಾಡ್ತೀವಿ, ಇಂಡಸ್ಟ್ರಿಗಳಿಗೆ ಬೇಕಾದಂತ ಕನ್ಸಲ್ಟೆನ್ಸಿ ಪ್ರಾಜೆಕ್ಟ್ ಅನ್ನು ಮಾಡ್ತೀವಿ. ಇಂಡಸ್ಟ್ರಿಗಳಿಗೆ ಪ್ರಾಬ್ಲಮ್ ಇರುತ್ತೆ, ಫುಡ್ ಇಂಡಸ್ಟ್ರಿಗಳಿಗೆ ಏನಾದರೂ ಪ್ರಾಬ್ಲಮ್ ಇದ್ದಾಗ ನಮ್ಮ ಹತ್ರ ಬಂದ್ರೆ ಅದಕ್ಕೆ ಬೇಕಾದಂತಹ ಸೊಲ್ಯೂಷನ್ ಗಳನ್ನು ಕೊಡ್ತೀವಿ. ಕನ್ಸಲ್ಟೆನ್ಸಿ ಅಸೈನ್ಮೆಂಟ್ ಥ್ರೂ ಅವರಿಗೆ ಪ್ಲಾಂಟ್ ಗಳನ್ನ ಸೆಟಪ್ ಮಾಡ್ಕೊಳ್ಳಿಕ್ಕೆ ಸಹಾಯವನ್ನು ಕೊಡ್ತೀವಿ. ಟರ್ನ್ ಕೀ ಪ್ರಾಜೆಕ್ಟ್ಸ್ ಗಳನ್ನ ಮಾಡ್ತೀವಿ. ಕಂಪ್ಲೀಟ್ ಟೆಕ್ನಾಲಜಿಯಿಂದ ಹಿಡಿದು ಅದನ್ನ ಟ್ರಯಲ್ ರನ್ ಮಾಡಿ ಹ್ಯಾಂಡ್ ಹೋಲ್ಡಿಂಗ್, ಮುಂದೆನೂ ಅದ ಹ್ಯಾಂಡ್ ಹೋಲ್ಡಿಂಗ್ ಏನಾದರೂ ತೊಂದರೆಗಳು ಬಂದಾಗ ಅದನ್ನ ಹೇಗೆ ಅವರು ಅದನ್ನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಸಪೋರ್ಟ್ ಬೇಕು ಅಂತ ಹೇಳೋದನ್ನ ನಾವು ಕೊಡ್ತೀವಿ. CFTRI ಫುಡ್ ಕ್ವಾಲಿಟಿ ಕಂಟ್ರೋಲ್ ಲ್ಯಾಬ್ ಇದೆ. ನಮ್ದೊಂದು ಸರ್ಟಿಫೈಡ್ ಫುಡ್ ಲ್ಯಾಬೊರೇಟರಿ, FSSAI ಅಪ್ರೂವ್ಡ್ ಲ್ಯಾಬೊರೇಟರಿ, ಒನ್ ಆಫ್ ದ ರೆಫರಲ್ ಲ್ಯಾಬೊರೇಟರೀಸ್ ಆಲ್ಸೋ. ನೀವು ಮೊದಲು ಕೆಲವು ಕೇಸ್ಗಳನ್ನ ಕೇಳಿರ್ಬೋದು. ಕೋಕೋ ಕೋಲಾ ಕೇಸು, ಪೆಪ್ಸಿ ಕೇಸು, ಇದರಲ್ಲಿ ನಿಮ್ಗೆ ಕಂಟಾಮಿನೇಷನ್ ಆಗಿದೆ, ಅಡಲ್ಟ್ರೇಷನ್ ಇದೆ ಅಂತ ಒಂದು ಕೇಸ್ ಆಗಿತ್ತು, ಸುಪ್ರೀಂ ಕೋರ್ಟ್ ವರೆಗೆ ಹೋಯ್ತು. ಇತ್ತೀಚೆಗೆ ಮ್ಯಾಗಿ ಕೇಸ್ಗಳಾಯ್ತು. ಸೊ ಇಂಥ ಕೇಸ್ಗಳು ಬಂದಾಗ ಅದನ್ನ ಯಾರು ಅದರಲ್ಲಿ ಈ ಒಂದು ಟೆಕ್ನಿಕಲ್ ಒಪಿನಿಯನ್ ಕೊಡೋದು ಅಂದ್ರೆ CFTRI. So even directly from Supreme Court, it will be referred to CFTRI, and CFTRI's report is considered as the highly valid report or the final authority on technical aspects. So ನಾವು ಇನ್ಕ್ಯುಬೇಷನ್ ಹಾಗೂ ಸ್ಟಾರ್ಟ್ಅಪ್ ಗಳಿಗೆ ಬೇಕಾದಂತಹ ಸಪೋರ್ಟ್ ಅನ್ನ ಈಗ ಕೊಡ್ತಾ ಇದೀವಿ. ಈಗ ಇಟ್ಸ್ ಅ ಸ್ಟಾರ್ಟ್ಅಪ್ ಕಲ್ಚರ್. ಎಲ್ಲ ಹೋದ್ರೂ ಸ್ಟಾರ್ಟ್ಅಪ್ ಬಗ್ಗೆನೇ ಮಾತಾಡ್ತೀವಿ. ನ್ಯೂ ಎಂಟರ್ಪ್ರಿನರ್ಸ್,
ಏಂಜಲ್ ಇನ್ವೆಸ್ಟರ್ಸ್ ಬಗ್ಗೆನೇ ಮಾತಾಡ್ತೀವಿ. ಸೊ CFTRI ನಲ್ಲಿ ಆಲ್ರೆಡಿ ಒಂದು 20 ಏಂಜಲ್ ಇನ್ವೆಸ್ಟರ್ಸ್ ಸ್ಟಾರ್ಟ್ಅಪ್ ಕಂಪನಿಗಳು ಬಂದಿದೆ. ಅದರಲ್ಲಿ 10 ಕಂಪನಿಗಳು ಆಲ್ರೆಡಿ ಪ್ರಾಡಕ್ಟ್ ಗಳನ್ನು ಮಾಡಿ ಕಮರ್ಷಿಯಲ್ ಲೆವೆಲ್ಗೆ ತರುವಂತಹ ಸ್ಟೇಜಿಗೆ ಬಂದಿದ್ದಾರೆ. ಇನ್ನು 10 ಜನ ಇದರಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್, ಇಟ್ ಮೇ ಬಿ ವೆರಿ ಇಂಟ್ರೆಸ್ಟಿಂಗ್ ಟು ಯು ಪೀಪಲ್ ಆಲ್ಸೋ. ಸೊ MSc ಫುಡ್ ಟೆಕ್ನಾಲಜಿ ಕೋರ್ಸ್ ಅನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. 2 years ಕೋರ್ಸ್, ಸರ್ಟಿಫಿಕೇಶನ್ ಕೋರ್ಸ್ ಅದು 1 year ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಮಿಲ್ಲಿಂಗ್ ಟೆಕ್ನಾಲಜಿನಲ್ಲಿ 1 year ಕೋರ್ಸ್ಗಳಿದೆ. ಆನಂತರ ಹಲವಾರು ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನು ಮಾಡ್ತೀವಿ. 1 week ಇಂದ 3 weeks ಡ್ಯೂರೇಷನ್ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇದೆ, ಹಲವಾರು HRD ಆಕ್ಟಿವಿಟೀಸ್. ಈ ಮೋಸ್ಟ್ ಆಫ್ ದ ಇನ್ಫಾರ್ಮೇಶನ್ ನಿಮಗೆ ನಮ್ಮ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. Those who are really interested can go through our website www.cftri.res.in and get more information about all these activities. ಆಗ್ಲೇ ನಾನು ಹೇಳಿದಾಗೆ ಇವರು ನಾನು ಇಂಟ್ರೊಡ್ಯೂಸ್ ಮಾಡೋದು ಹೇಳಿದ್ರು PMFME ಬಗ್ಗೆ. PM ಒಂದು ಮಹತ್ತರವಾದ ಯೋಜನೆ ಇದು, ಸೆಂಟ್ರಲ್ ಗವರ್ಮೆಂಟ್ ನ ಒಂದು ಸ್ಕೀಮ್ ಇದು, ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ. ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ ಒಂದು 25 ಲಕ್ಷ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಇದ್ದಾರೆ. ಅವರಿಗೆ ಯಾವುದೇ ತರಹದ ಸಪೋರ್ಟ್ ಸಿಗ್ತಾ ಇಲ್ಲ. ಅವರೆಲ್ಲ ರೂರಲ್ ಏರಿಯಾದಲ್ಲಿ ಇರೋರು. ಅವರನ್ನು ಹೇಗೆ ನಾವು ಮೈನ್ ಸ್ಟ್ರೀಮಿಂಗ್ ತರೋದು ಅಂತ ಹೇಳುವಂತದ್ದು ಈ ಸೆಂಟ್ರಲ್ ಗವರ್ಮೆಂಟ್ ನ ಒಂದು ಮಹತ್ತರ ಯೋಜನೆ. ಆ ಯೋಜನೆಯಲ್ಲಿ CFTRI ಒಂದು ಸ್ಟೇಟ್ ನೋಡಲ್ ಏಜೆನ್ಸಿಯಾಗಿ ಮಹತ್ತರವಾದಂತಹ ಒಂದು ಜವಾಬ್ದಾರಿಯನ್ನ ವಹಿಸಿಕೊಂಡಿದೆ. ಇದು CFTRI ನಲ್ಲಿ ಇರುವಂತಹ ಸ್ಟೇಟ್ ಆಫ್ ದ ಆರ್ಟ್ ಫೆಸಿಲಿಟೀಸ್. ಪೈಲಟ್ ಪ್ಲಾಂಟ್ ಇದೆ. ಇದು ನಾವು ಯಾವುದೇ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಿದಾಗ ಅದನ್ನ ಸ್ಕೇಲ್ ಅಪ್ ಮಾಡಬೇಕು. ಲ್ಯಾಬೊರೇಟರಿಯಲ್ಲಿ ಮಾಡಿದ ಟೆಕ್ನಾಲಜಿಯನ್ನ ನಾವು ಡೈರೆಕ್ಟ್ ಆಗಿ ಇಂಡಸ್ಟ್ರಿ ಲೆವೆಲ್ಗೆ ತಗೊಳಕ್ ಹೋಗಲ್ಲ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಈ ಮನೆಯಲ್ಲಿ ಏನೋ ಮಾಡ್ತೀವಿ ನಾವು ಕುಕಿಂಗ್. ಸೊ ಕುಕಿಂಗ್ ನಲ್ಲಿ ಮಾಡುವಂತಹ ಈ ಹೋಮ್ ಸೈನ್ಸ್ ಟೆಕ್ನಾಲಜಿ ಏನಿದೆ, ಆ ಟೆಕ್ನಾಲಜಿಯನ್ನು ಡೈರೆಕ್ಟ್ ಆಗಿ ನಾವು ಇಂಡಸ್ಟ್ರಿಗೆ ತಗೊಂಡೋಗಕ್ಕಾಗಲ್ಲ. ಬಿಕಾಸ್ ದರ್ ವಿಲ್ ಬಿ ಮೋರ್ ಪ್ರಾಬ್ಲಮ್ಸ್, ದರ್ ಟೆಕ್ನಾಲಜಿಕಲ್ ಇಶ್ಯೂಸ್. ಆ ಇಶ್ಯೂಸ್ ಅನ್ನ ನಾವು ಪೈಲಟ್ ಪ್ಲಾಂಟ್ ಲೆವೆಲ್ ಅಲ್ಲಿ ಹೈಯರ್ ಸ್ಕೇಲ್ಗಳಲ್ಲಿ ಮಾಡಿ ಅದು ಸ್ಯಾಟಿಸ್ಫ್ಯಾಕ್ಟರಿ ಆಗಿದೆ ಅಂದಾಗ ಮಾತ್ರ ನಾವು ಇಂಡಸ್ಟ್ರಿಗೆ ಟೆಕ್ನಾಲಜಿಗಳನ್ನು ಕೊಡ್ಲಿಕ್ಕೆ ಸಾಧ್ಯ. ಸೊ ಇದನ್ನು ಮಾಡಬೇಕಾದ್ರೆ ಫೆಸಿಲಿಟೀಸ್ ಬೇಕು. ಈ ನಮ್ಮಲ್ಲಿ ಎಲ್ಲಾ ತರದ ಫೆಸಿಲಿಟಿ ಇದೆ. ಇದನ್ನ ನಾವು ಇಂಡಸ್ಟ್ರಿಗಳಿಗೂ ಕೊಡ್ತೇವೆ. ಯಾರಾದ್ರೂ ಇಂಡಸ್ಟ್ರಿಯವರು ಬಂದು ಒಂದು ಟ್ರಯಲ್ ರನ್ ಮಾಡಬೇಕು, ನಾವು ಮೆಷಿನ್ ಇಲ್ಲ ನಮ್ಮ ಹತ್ರ, ನಿಮ್ಮ ಮೆಷಿನ್ ನಲ್ಲಿ ನಾವು ರನ್ ಮಾಡಿ ಯೂಸ್ ಮಾಡ್ಕೋಬಹುದಾ ಅಂತ ಕೇಳಿದ್ರೆ ಅದನ್ನು ನಾವು ಆ ಸರ್ವಿಸ್ ಅನ್ನು ಕೊಡ್ತಾ ಇದ್ದೀವಿ. CFTRI ಸಕ್ಸಸ್ ಸ್ಟೋರೀಸ್. ಸೊ ಬಹಳ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ಈವನ್ ನಮಗೂ CFTRI ಸೇರಿದ್ಮೇಲೆ ಜಾಯ್ನ್ ಆದ್ಮೇಲೆ ಗೊತ್ತಾಗಿರೋದು CFTRI ನ ಸಕ್ಸಸ್ ಸ್ಟೋರೀಸ್ ಏನಿದೆ ಅಂತ, ಮೇಜರ್ ಕಾಂಟ್ರಿಬ್ಯೂಷನ್ ಟು ದ ನೇಷನ್ ಏನಿದೆ ಅಂತ. ನೀವೆಲ್ಲ ಅಮೂಲ್ ಮಿಲ್ಕ್ ಪೌಡರ್ ಬಗ್ಗೆ ಕೇಳಿದ್ದೀರಾ? ಅಮೂಲ್ ಮಿಲ್ಕ್ ಪೌಡರ್ ಯಾರು ಆ ಟೆಕ್ನಾಲಜಿಯನ್ನ ಡೆವಲಪ್ ಮಾಡಿರೋರು? CFTRI. ವೆರಿ ಗುಡ್. ಸೊ CFTRI 1950 ನಲ್ಲಿ ಈ ಸಂಸ್ಥೆ ಸ್ಟಾರ್ಟ್ ಆಯಿತು. 1960 ಅಲ್ಲಿ ಅರೌಂಡ್ 1958 to 60 ನಲ್ಲಿ ನಡೆದಂತಹ ಒಂದು ಮಹತ್ತರವಾದಂತಹ ಒಂದು R&D ಆಕ್ಟಿವಿಟೀಸ್ ಆನ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ನಲ್ಲಿ ಈ ಅಮೂಲ್ ಮಿಲ್ಕ್ ಪೌಡರ್ ಅನ್ನ ಮಾಡಿದ್ರು. ಆಗ ನಮ್ಮ ಹತ್ರ ಟೆಕ್ನಾಲಜಿ ಇರಲಿಲ್ಲ. ಬಫೆಲೋ ಮಿಲ್ಕ್ ಇಂದ ಪೌಡರ್ ಮಾಡುವಂತ ಟೆಕ್ನಾಲಜಿ ನಮ್ಮ ಹತ್ರ ಇರಲಿಲ್ಲ. ಮೋಸ್ಟ್ ಆಫ್ ದ ಟೆಕ್ನಾಲಜೀಸ್ ವೇರ್ ಫ್ರಮ್ ಕೌ ಮಿಲ್ಕ್. ಸೊ ಬಫೆಲೋ ಮಿಲ್ಕ್ ಇಂದ ಮಾಡುವಂತಹದ್ದು ಬಹಳ ಕ್ಲಿಷ್ಟಕರವಾದಂತಹ ಒಂದು ಪ್ರಾಸೆಸ್. ಬೇಕಂದ್ರೆ ಅದರಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದನ್ನ ಒಂದು ಹೇಗೆ ಬ್ಯಾಲೆನ್ಸ್ ಔಟ್ ಮಾಡಿ, ಅದನ್ನ ಹೇಗೆ ಟೆಕ್ನಿಕಲ್ ಇಶ್ಯೂಸ್ ಅನ್ನ ಅಡ್ರೆಸ್ ಮಾಡಿ ಒಂದು ಶೆಲ್ಫ್ ಸ್ಟೇಬಲ್ ಪೌಡರ್ ಅನ್ನ ಮಾಡಿ ಕೊಡಬೇಕು ಅಂತ ಟೆಕ್ನಾಲಜಿಯನ್ನು CFTRI ಮಾಡ್ತು. ಇದನ್ನ ಮಾಡೋದ್ರಿಂದ ನಾವು ಒಂದು ಎಷ್ಟು ಅಮೌಂಟ್ ಆಫ್ ಇಂಪೋರ್ಟ್ ಬಿಲ್ಸ್ ಅನ್ನ ರಿಡ್ಯೂಸ್ ಮಾಡಿದೀವಿ ಅಂತ ಹೇಳಕ್ಕಾಗಲ್ಲ. ಅಂತ ಒಂದು ಮಹತ್ತರ ಕೊಡುಗೆ. ಸುಮಾರು 4-5 ದಶಕಗಳ ಕಾಲ ಈ ಅಮೂಲ್ ಮಿಲ್ಕ್ ಪೌಡರ್ ನಮ್ಮ ಮಾರ್ಕೆಟ್ ಅಲ್ಲಿ ಡಾಮಿನೆಂಟ್ ಆಗಿ ಇತ್ತು. ಸೊ ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಆರ್ ದಿ ಹೈಲಿ ವ್ಯಾಲ್ಯೂಡ್ ಕಾಂಟ್ರಿಬ್ಯೂಷನ್ಸ್ ಆಫ್ CFTRI. ಅದೇ ತರ ಪಾಲ್ ಬಾಯ್ಲಿಂಗ್ ಪ್ಲಾಂಟ್ ಇದೆ. ಅದರ ಬಗ್ಗೆ ನಾನು ಮಿಷನರಿ ಬಗ್ಗೆ ನಾನು ಮುಂದೆ ಸ್ವಲ್ಪ ವಿಸ್ತೃತವಾಗಿ ಹೇಳ್ತೇನೆ. ಹಲವಾರು ಮೆಷಿನ್ಗಳಿದೆ. ಅದು ಹೇಗೆ ಪ್ರತಿ ಮೆಷಿನ್ ಅಥವಾ ಪ್ರತಿ ಈ CFTRI ನ ಕೊಡುಗೆ ಇಂಡಿವಿಜುವಲ್ ಅನ್ನು ಯಾವ ತರ ರೀಚ್ ಆಗಿದೆ ಅಂತ ಬಹಳಷ್ಟು ಜನಕ್ಕೆ ಅದು ಗೊತ್ತಿಲ್ಲ. ಬಟ್ ನಾನು ಪ್ರೌಡ್ ಆಗಿ ಏನ್ ಹೇಳ್ತೇನೆ ಅಂದ್ರೆ CFTRI ಹ್ಯಾಸ್ ರೀಚ್ಡ್ ಎವ್ರಿ ಹೌಸ್ ಹೋಲ್ಡ್, ಎವ್ರಿ ಇಂಡಿವಿಜುವಲ್ಸ್ ಲೈಫ್ ಬೈ ಮೀನ್ಸ್ ಆಫ್ ಒನ್ ವೇ ಆರ್ ದಿ ಅದರ್. ಬಹಳಷ್ಟು ಕಾಂಟ್ರಿಬ್ಯೂಷನ್ಗಳು ಇದೆ ಇದರಲ್ಲಿ. ಇದರ ಬಗ್ಗೆ ನಾನು ಸ್ವಲ್ಪ ಮುಂದೆ ಹೇಳ್ತೀನಿ. ಈ ಲೀಫ್ ಕಪ್ ಮೆಷಿನ್, ನಾವೆಲ್ಲ ಈಗ ಬಯೋಪ್ಲೇಟ್ ಬಗ್ಗೆ ಮಾತಾಡ್ತೀವಿ. ಈಗ 2000 ನಂತರ 2010 ನಲ್ಲಿ ಬಯೋಡಿಗ್ರೇಡಬಲ್ ಮೆಟೀರಿಯಲ್ ಬಗ್ಗೆ ಮಾತಾಡ್ತೀವಿ. ಸೊ ಆ ಬಯೋಡಿಗ್ರೇಡಬಲ್ ನ ಕಾನ್ಸೆಪ್ಟ್ ಅನ್ನ 1990 ನಲ್ಲೇನೆ ತಂದವರು, ಬಯೋಡಿಗ್ರೇಡಬಲ್ ಪ್ಯಾಕೇಜಿಂಗ್ ಮೆಟೀರಿಯಲ್ ಆರ್ ಈ ಕೈಂಡ್ ಆಫ್ ಪ್ಲೇಟ್ಸ್ ತಂದದ್ದು CFTRI. ಸೊ ಅದನ್ನ
ರೆಸ್ಪೆಕ್ಟ್ ಮಾಡೋಕ್ಕೆ ಆವಾಗಲೇ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ರಿಲೀಸ್ಡ್ ಎ ಸ್ಟ್ಯಾಂಪ್ ವಿತ್ CSIR ಲೋಗೋ. ಸೊ ಅದರ ನಂತರ ಹಲವಾರು ಬೆಳವಣಿಗೆಗಳು. ಒಂದು CFTRI ಮುಖ್ಯವಾದ ಅಂಶ ಆ ಟೈಮಿಗೆ ಏನೇನು ಬೇಕು, ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನ ನೋಡಿಕೊಂಡು CFTRI ಇಂದ ಹಲವಾರು ಪ್ರಾಡಕ್ಟ್ಗಳು ಹೊರಗಡೆ ಬಂದಿದೆ. ಈಗ ರೀಸೆಂಟ್ ಆಗಿ ನೀವು ಎಲ್ಲ ಈ ಕೊರೋನಾ ಟೈಮಲ್ಲಿ ಸ್ಪಿರುಲಿನಾ ಬಗ್ಗೆ ಕೇಳಿರ್ಬೋದು. ಸ್ಪಿರುಲಿನಾ ಕನ್ಸಂಪ್ಷನ್ ನಿಮ್ಮ ಇಮ್ಯುನಿಟಿ ಇದನ್ನ ಇಂಪ್ರೂವ್ ಮಾಡುತ್ತೆ. ಹೈ ಪರ್ಸೆಂಟೇಜ್ ಆಫ್ ಪ್ರೋಟೀನ್ ಅಂಡ್ ವಿಟಮಿನ್ಸ್ ಎಲ್ಲ ಇದರಲ್ಲಿ ಇದೆ ಅಂತ. ಸೊ ಸ್ಪಿರುಲಿನಾ ಟೆಕ್ನಾಲಜಿ ಅನ್ನು ಸುಮಾರು 2 ದಶಕಗಳ ಹಿಂದೆ ಆರಂಭಿಸಿದ್ದು CFTRI. ಆಮೇಲೆ ಇತ್ತೀಚೆಗೆ ರೆಡಿ ಟು ಈಟ್ ಪ್ರಾಡಕ್ಟ್ಗಳು, ಕನ್ವೀನಿಯನ್ಸ್ ಪ್ರಾಡಕ್ಟ್ಗಳು ತುಂಬಾ ಮಾರ್ಕೆಟ್ ಅಲ್ಲಿ ಬೇಕು. ನಮ್ಗೇನು ಅಂದ್ರೆ ಪ್ರಿಪೇರ್ ಮಾಡಕ್ಕೆ ಟೈಮ್ ಇಲ್ಲ. ಇವಾಗ ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ, ಆಲ್ ಆರ್ ಬಿಸಿ. ಏನ್ ಮಾಡ್ತೀವಿ ನಾವು, ರೆಡಿ ಟು ಈಟ್ ಪ್ರಾಡಕ್ಟ್ಗಳನ್ನ, ರೆಡಿ ಟು ಕುಕ್ ರೆಡಿ ಟು ಈಟ್ ಪ್ರಾಡಕ್ಟ್ಗಳನ್ನ ನಾವು ಜಾಸ್ತಿ ಡಿಪೆಂಡ್ ಆಗ್ತಾ ಇದೀವಿ. ಸೊ ಏನ್ ಮಾಡಿ, ಕಟ್ ಓಪನ್ ಮಾಡಿ ಹೀಟ್ ಮಾಡಿ ತಿನ್ನಿ ಅಂತ. ಸೊ ಈ ತರದ ಪ್ರಾಡಕ್ಟ್ಗಳು ಮತ್ತೆ ಇನ್ಸ್ಟೆಂಟ್ ಪ್ರಾಡಕ್ಟ್ಗಳು, ಫಾರ್ ಎಕ್ಸಾಂಪಲ್ ಜಾಮೂನ್ ಮಿಕ್ಸ್. ಸೊ ಜಾಮೂನ್ ಮಿಕ್ಸ್ ಇನ ಕಾನ್ಸೆಪ್ಟ್, ಇಟ್ ಇಸ್ ಅನ್ ಇನ್ಸ್ಟೆಂಟ್ ಪ್ರಾಡಕ್ಟ್ ಕಾನ್ಸೆಪ್ಟ್ ಸ್ಟಾರ್ಟೆಡ್ ಲಾಂಗ್ ಬ್ಯಾಕ್ ಇನ್ 1970s. ಸೊ ದಿಸ್ ಇಸ್ ಒನ್ ಆಫ್ ದಿ ಕಾಂಟ್ರಿಬ್ಯೂಷನ್ಸ್ ಆಫ್ CFTRI. ಸೊ ಇನಿಷಿಯಲಿ ಈ ಒಂದು ಐಡಿಯಾವನ್ನು ತಗೊಂಡ್ ಬರೋದಿದೆಯಲ್ಲ, ಇಟ್ ಈಸ್ ಆಕ್ಚುಲಿ ವೆರಿ ವೆರಿ ಇಂಪಾರ್ಟೆಂಟ್. ಒಂದ್ಸಲ ಐಡಿಯಾ ಬಂದ್ಮೇಲೆ ಅದರಲ್ಲಿ ಹಲವಾರು ಮಾಡಿಫಿಕೇಶನ್ ಮಾಡ್ಕೊಂಡು ಬೇರೆ ಬೇರೆ ತರದ ಪ್ರಾಡಕ್ಟ್ ಗಳನ್ನ ಮಾಡ್ಕೊಂಡು ಅದು ಮಾರ್ಕೆಟಿಗೆ ಬರ್ಬೋದು. ಬಟ್ ಇನಿಷಿಯಲ್ ಒಂದು ಐಡಿಯಾವನ್ನ ಮಾರ್ಕೆಟ್ಗೆ ತಗೊಂಡು ಬರುವಂತದ್ದು ಬಹಳ ಮುಖ್ಯವಾದ ಕೆಲಸ. ವಾಟ್ ವಿ ಕಾಲ್ ಇಟ್ ಅಸ್ ಇನೋವೇಷನ್. ಆ ಟೈಮನ್ನ ಒಂದು ಇನೋವೇಷನ್. ಸೊ ಆ ತರದ ಕಾಂಟ್ರಿಬ್ಯೂಷನ್ಗಳು ಹಲವಾರಿದೆ. ಇದರಲ್ಲಿ ಓನ್ಲಿ ಎ ಫ್ಯೂ ನಾನು ಇಲ್ಲಿ ಹಾಕಿದ್ದೀನಿ. ಮೆಷಿನ್ಗಳ ಬಗ್ಗೆ ನಾನು ಈಗ ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ನನ್ನ ಇವತ್ತಿನ ಟಾಪಿಕ್ ಫುಡ್ ಮೆಷಿನರಿ, CFTRI's ಕಾಂಟ್ರಿಬ್ಯೂಷನ್ ಫಾರ್ ಪ್ರೊಸೆಸಿಂಗ್ ಆಫ್ ಫುಡ್ಸ್. ಬಟ್ ಅದರಲ್ಲಿ ಯಾವ ತರ ಈ ಡೆವಲಪ್ಮೆಂಟ್ ಆಯ್ತು ರೈಟ್ ಫ್ರಮ್ ದ ಇಂಡಿಪೆಂಡೆನ್ಸ್ ಆರ್ ಫಾರ್ ದಿ CFTRI ಸ್ಟಾರ್ಟ್ ಆಗಿದ್ದರಿಂದ ಯಾವ ತರದ ಕಾಂಟ್ರಿಬ್ಯೂಷನ್ CFTRI ಮಾಡ್ಕೊಂಡು ಬಂದಿದೆ, ಹೌ ಇಟ್ ಹಸ್ ಇಂಪ್ಯಾಕ್ಟೆಡ್ ದಿ ಕಾಮನ್ ಮ್ಯಾನ್ ಅಂತ ಹೇಳೋದಕ್ಕೆ ನಾನು ಜಾಸ್ತಿ ಸ್ಟ್ರೆಸ್ ಕೊಡ್ತಾ ಇದ್ದೀನಿ. ಸೊ ನೀವು ಫುಡ್ ಬಗ್ಗೆ ಮಾತಾಡುವಾಗ ಫಸ್ಟ್, ಅಥವಾ ಫುಡ್ ಮೆಷಿನರಿ ಬಗ್ಗೆ ಮಾತಾಡುವಾಗ ಪ್ರಾಸೆಸಿಂಗ್ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಯಾಕೆ ಪ್ರಾಸೆಸಿಂಗ್ ಮಾಡಲೇಬೇಕು? ಫುಡ್ ಎಲ್ರಿಗೂ ಗೊತ್ತಿದೆ, ಇಟ್ ಈಸ್ ಅ ಹೈಲಿ ಪೆರಿಷಬಲ್ ಮೆಟೀರಿಯಲ್. ಯು ಕೆನಾಟ್ ಕೀಪ್ ಇಟ್ ಫಾರ್ ಲಾಂಗರ್ ಡ್ಯೂರೇಷನ್. ಕೆಲವು ಮೆಟೀರಿಯಲ್ ಮೇ ಬಿ ಫ್ಯೂ ಮಂತ್ಸ್ ಇಡ್ಬೋದು. ಫಾರ್ ಎಕ್ಸಾಂಪಲ್ ದ ಗ್ರೈನ್ಸ್ ವೇರ್ ದ ಮಾಯಿಶ್ಚರ್ ಕಂಟೆಂಟ್ ಈಸ್ ವೆರಿ ಲೆಸ್. ಬಟ್ ನೀವು ಫ್ರೂಟ್ ಅಂಡ್ ವೆಜಿಟೇಬಲ್ ಅನ್ನು ತಗೊಂಡ್ರೆ ಅದನ್ನ ಜಾಸ್ತಿ ದಿನ ಇಡಕ್ಕಾಗಲ್ಲ. ಸೊ ಮ್ಯಾಕ್ಸಿಮಮ್ 4 ದಿನ 5 ದಿನ ವಿದೌಟ್ ರೆಫ್ರಿಜರೇಷನ್ ಇಡಬಹುದು. ಮೇ ಬಿ ವಿತ್ ರೆಫ್ರಿಜರೇಷನ್ ಇನ್ನೊಂದು ವಾರ ಇಟ್ಕೋಬಹುದು. ಬಟ್ ನಾವು ಪ್ರೊಡ್ಯೂಸ್ ಮಾಡಿರೋದೆಲ್ಲವನ್ನ ನಾವು ಆ ತರ ಕನ್ಸ್ಯೂಮ್ ಮಾಡಕ್ಕಾಗಲ್ಲ. ಸೊ ಏನ್ ಮಾಡಬೇಕು, ಅದನ್ನ ನಾವು ಜಾಸ್ತಿ ದಿನ ಇಡೋ ತರ ಅದರ ಪ್ರಿಸರ್ವೇಷನ್ ಅನ್ನ ನೋಡ್ಕೋಬೇಕು. ಅದೇ ತರ ಆ ಪ್ರಾಡಕ್ಟ್ ಒಂದೇ ತರದ ಪ್ರಾಡಕ್ಟ್ ಗಳನ್ನ ತಿಂತಾ ಇದ್ರೆ ನಮಗೂ ಬೇಜಾರಾಗ್ತದೆ. ಸೊ ವಿ ನೀಡ್ ಡೈವರ್ಸಿಟಿ, ವೇರಿ ಡಿಫರೆಂಟ್ ಟೈಪ್ಸ್ ಆಫ್ ಫುಡ್ ಪ್ರಾಡಕ್ಟ್. ಸೊ ವ್ಯಾಲ್ಯೂ ಅಡಿಷನ್ ಮಾಡಿ ಅದನ್ನ ಮಾರ್ಕೆಟ್ ಅಲ್ಲಿ ಯಾವ ತರ ನೀವು ಕೊಡಬಹುದು ಅಂತ ಹೇಳೋದಕ್ಕೆ ಈ processing is very very important. So without processing we will not be able to do all these things. ಅದೇ ಇದೆಲ್ಲ ಉಳಿದಿರೋ ಕಾರಣಗಳೆಲ್ಲ ನಮ್ಗೆ ಗೊತ್ತಿದೆ. ಮೆನಿ ಆಫ್ ದ ಫುಡ್ ಪ್ರಾಡಕ್ಟ್ಸ್ ಆರ್ ಸೀಸನಲ್. ನಮ್ಗೆ ಆಫ್ ಸೀಸನ್ ಅಲ್ಲಿ ಬೇಕು. ನನ್ಗೆ ಈಗ ಸೆಪ್ಟೆಂಬರ್ ಅಲ್ಲಿ ಮಾವಿನ ಹಣ್ಣು ತಿನ್ಬೇಕು. ನಾನು ಏನ್ ಮಾಡೋದು, ಸೆಪ್ಟೆಂಬರ್ ಅಲ್ಲಿ ಮಾವಿನ ಹಣ್ಣು ಗ್ರೋ ಆಗೋದೆ ಏಪ್ರಿಲ್ ಮೇ ನಲ್ಲಿ. ಸೊ ಅದನ್ನ ಯಾವ ಮಾವಿನ ಹಣ್ಣಾಗೆ ಯಾವ ತರ ಇಟ್ಕೋಬೇಕು, ಅದು ಕಾಲ್ಡ್ ಅಸ್ ಎ ಪ್ರಾಸೆಸಿಂಗ್ ಟೆಕ್ನಿಕ್. ಸೊ ಈ ತರದ ರಿಕ್ವೈರ್ಮೆಂಟ್ಗಳು ಈಗ ಚೇಂಜ್ ಆಗ್ತಾ ಇದೆ. ಈಗ ಮಾಡರ್ನ್ ಸೊಸೈಟಿನಲ್ಲಿ ಬೇರೆ ಬೇರೆ ತರದ ರಿಕ್ವೈರ್ಮೆಂಟ್ಗಳು ಬರ್ತಾ ಇದೆ. ಈ ಎಲ್ಲ ರಿಕ್ವೈರ್ಮೆಂಟ್ಗೆ ಮೀಟ್ ಆಗ್ಲಿಕ್ಕೆ ನಾವು ಪ್ರಾಸೆಸಿಂಗ್ ಅನ್ನ ಯಾವ ತರ ಮಾಡಬೇಕು, ಟೆಕ್ನಾಲಜೀಸ್ ಅನ್ನ ಯಾವ ತರ ಡೆವಲಪ್ ಮಾಡಬೇಕು, ಅದಕ್ಕೆ ಸರಿಯಾದ ಮೆಷಿನರೀಸ್ ಅನ್ನ ಹೇಗೆ ಡೆವಲಪ್ ಮಾಡಬೇಕು ಅಂತ ಹೇಳುವಂತ ರಿಸರ್ಚ್ ನಮ್ಮ CFTRI ನಲ್ಲಿ ನಡೀತಾ ಇದೆ. ಸೊ ಪ್ರಾಸೆಸಿಂಗ್ ಇದು ಇಂಡಿಯನ್ ಸಿನಾರಿಯೋ. ನಾನು ಇದರ ಡೀಟೇಲ್ಸ್ ಹೋಗಲ್ಲ. ಎಲ್ಲಾ ವಿಷಯ ತಗೊಳ್ಳಿ ನೀವು. ವೀಟ್ ಇರ್ಬೋದು, ರೈಸ್ ಇರ್ಬೋದು, ಮಿಲ್ಕ್ ಇರ್ಬೋದು, ಫ್ರೂಟ್ ಅಂಡ್ ವೆಜಿಟೇಬಲ್ ಇರ್ಬೋದು, ನಾವೆಲ್ಲ ಟಾಪ್ 3 ಪೊಸಿಷನ್ ನಲ್ಲಿ ಇದೀವಿ ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್. ಬಟ್ ಅದರ ಕಂಪ್ಲೀಟ್ ಯುಟಿಲೈಸೇಷನ್ ನಮ್ಮಲ್ಲಿ ಆಗ್ತಾ ಇಲ್ಲ. ಈಗ ನೋಡಿದ್ರೆ ಆಲ್ಮೋಸ್ಟ್ 30 to 40% ಆಫ್ ಮೆನಿ ಆಫ್ ದಿ ಪೆರಿಷಬಲ್ ಫುಡ್ಸ್ ಆರ್ ಲಾಸ್ಟ್ ಡ್ಯೂರಿಂಗ್ ಪೋಸ್ಟ್ ಹಾರ್ವೆಸ್ಟ್ ಹ್ಯಾಂಡ್ಲಿಂಗ್. ಸೊ ಅದು ವೇಸ್ಟ್ ಆಗಿ ಹೋಗ್ತಾ ಇದೆ. ಅದನ್ನ ನಾವು ಯುಟಿಲೈಸ್ ಮಾಡಕ್ ಆಗ್ತಾ ಇಲ್ಲ, ಬಿಕಾಸ್ ದೇ ಆರ್ ಆಲ್ ಹೈಲಿ ಪೆರಿಷಬಲ್. ವಿ ಡೋಂಟ್ ಹ್ಯಾವ್ ದಿ ಟೆಕ್ನಾಲಜೀಸ್, or though many of the producers are not having the kind of technology that they can adapt and convert that into some value added products. ಈ ಹಲವಾರು ರೀಸನ್ ಗಳಿದೆ. ನಮ್ಮ ಮೆನಿ ರೀಸನ್ಸ್ ಇರ್ಬೋದು. ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಪ್ರಾಬ್ಲಮ್ ಇದೆ. ಫಾರ್ ಎಕ್ಸಾಂಪಲ್ ನಿಮ್ಗೆಲ್ರಿಗೂ ಗೊತ್ತು, ಎನಿ ಮೆಟೀರಿಯಲ್ ಅನ್ನ ನೀವು
ಫ್ರೀಜರ್ ಅಲ್ಲಿ ಇಟ್ರೆ ಅಥವಾ ನಮ್ಮ ಫ್ರಿಜ್ ಅಲ್ಲಿ ಇಟ್ರೆ ಅದನ್ನ ಜಾಸ್ತಿ ದಿನ ಇಟ್ಕೋಬಹುದು. ಯಾಕೆ? ಟೆಂಪರೇಚರ್ ಕಮ್ಮಿ ಮಾಡಿ ನಾವು ಅದರ ಮೈಕ್ರೋಬಿಯಲ್ ಆಕ್ಟಿವಿಟಿಯನ್ನ ಕಮ್ಮಿ ಮಾಡ್ತೀವಿ, ವಾಟರ್ ಆಕ್ಟಿವಿಟಿಯನ್ನ ಅದರಲ್ಲಿ ಕಮ್ಮಿ ಮಾಡಕ್ಕೆ ಚಾನ್ಸಸ್ ಇದೆ. ಸೊ ಅದನ್ನ ಕಮ್ಮಿ ಮಾಡಿದಾಗ ಅದನ್ನ ಜಾಸ್ತಿ ದಿನ ಇಡ್ಬೋದು. ಆದ್ರೆ ಅದಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಸೊ ಆ ಇನ್ಫ್ರಾಸ್ಟ್ರಕ್ಚರ್ ನ ಕೊರತೆಯಿಂದ, ಟೆಕ್ನಾಲಜಿಯ ಕೊರತೆಯಿಂದ ಈ ತರದ ಪೋಸ್ಟ್ ಹಾರ್ವೆಸ್ಟ್ ಹ್ಯಾಂಡ್ಲಿಂಗ್ ತುಂಬಾ ಆಗ್ತಾ ಇದೆ. ಬಟ್ ವಿ ಕೆನಾಟ್ ಅಫೋರ್ಡ್ ಟು ಹ್ಯಾವ್ ದಿಸ್ ಇನ್ ಫ್ಯೂಚರ್, ಬಿಕಾಸ್ ಯಾಕಂದ್ರೆ ನಮ್ಮ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ವಿ ನೀಡ್ ಟು ಫೀಡ್ ದಿ ಪಾಪ್ಯುಲೇಷನ್. ಅಟ್ ದ ಸೇಮ್ ಟೈಮ್ ನಮ್ಮಲ್ಲಿ ಡ್ಯೂ ಟು ದಿ ಕೆಲಾಮಿಟಿ ವೆದರ್ ಪ್ರಾಬ್ಲಮ್ ಇಂದಾಗಿ, ಅದರ್ ಕೆಲಾಮಿಟೀಸ್ ಇಂದಾಗಿ ಫುಡ್ ಕ್ರಾಪ್ಸ್ ಲಾಸ್ ಆಗ್ತಾ ಇದೆ. ಸೊ ಇನ್ ಫ್ಯೂಚರ್ ಮುಂದೆಗೆ ನಮ್ಗೆ ಡೆಫಿನೆಟ್ ಆಗಿ ನಮ್ಮನ್ನ ಕಾಪಾಡೋದೇನೆಂದ್ರೆ ಪ್ರಾಸೆಸಿಂಗ್ ಟೆಕ್ನಾಲಜೀಸ್. ನಾವು ಏನು ಬೆಳೆದಿದೀವೋ ಅದನ್ನ ಕರೆಕ್ಟ್ ಆಗಿ ಪ್ರಾಸೆಸ್ ಮಾಡಿ ಅದನ್ನ ಆಪ್ಟಿಮಮ್ ಯುಟಿಲೈಸೇಷನ್ ಮಾಡಿದ್ರಷ್ಟೇ ಮುಂದೆ ನಮ್ಗೆ ಇದರ ಬೆನಿಫಿಟ್ ಸಿಗುತ್ತೆ. ಸೊ this is how the evolution is going on. Currently, the Indian food market is a very good level because the demand is very, very high, and it is growing at a rate of almost 12%. Andre idu anytime, even during Corona, many of the industries suffered, but food industry did not have any impact. Rather, food industry grew. Yakandre demand for specific types of food increased. ಅಂಡ್ ಜನರಿಗೆ ಈ ನ್ಯೂಟ್ರಿಷನ್ ಬಗ್ಗೆ ಜಾಸ್ತಿಯಾಗಿ ಒಂದು ಅವೇರ್ನೆಸ್ ಬಂತು. ನಾವೆಲ್ಲ ಹೋಗಿ ಜಂಕ್ ಫುಡ್ ಅಂತ ಏನ್ ಕರಿತೀವಿ ಆ ತರದ ಫುಡ್ಗಳು ಅಥವಾ ನಾಟ್ ಸೋ ಹೆಲ್ದಿ ಫುಡ್ಗಳನ್ನ ತಿಂತಾ ಇದ್ವಿ. ಈ ಟೈಮಲ್ಲಿ ಎವ್ರಿಬಡಿ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ನ್ಯೂಟ್ರಿಷನ್. ಎವ್ರಿಬಡಿ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಕನ್ಸಂಪ್ಷನ್ ಆಫ್ ಟರ್ಮರಿಕ್. ಈ 2 ವರ್ಷದಲ್ಲಿ ಜನ ಎಷ್ಟು ಟರ್ಮರಿಕ್ ಕನ್ಸ್ಯೂಮ್ ಮಾಡಿದಾರೆ ಅಂತ ಇಮ್ಯಾಜಿನ್ ಮಾಡೋದೇಕಷ್ಟ. ಟರ್ಮರಿಕ್ ತಿಂದ್ರೆ ನಮ್ಗೆ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಆ ತರದ ಪ್ರಾಡಕ್ಟ್ ಗಳನ್ನು ತಗೊಂಡು. ಸೊ ಈಗ ಮಾರ್ಕೆಟ್ ಅದೇ ತರ ಹೋಗ್ತಾ ಇದೆ. ಫಂಕ್ಷನಲ್ ಫುಡ್, ನಮ್ಗೆ ಬೇರೆ ಬೇರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ತುಂಬಾ ಬರ್ತಾ ಇದೆ. ಸೊ ಆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅನ್ನ ಅಡ್ರೆಸ್ ಮಾಡಕ್ಕೆ ನಾವು ಸ್ಪೆಸಿಫಿಕ್ ಟೈಪ್ಸ್ ಆಫ್ ಫುಡ್ ತಿನ್ಬೇಕು. ಪ್ರಾಬ್ಲಮ್ ಏನು ಅಂದ್ರೆ, ನೀವು ಅದನ್ನ ನ್ಯೂಟ್ರಿಟಿವ್ ಅಥವಾ ಅದನ್ನ ಥೆರಪೆಟಿಕ್ ಫುಡ್ ಅಂತ ಮಾಡಿದಾಗ ನೀವು ಅದು ಟೇಸ್ಟ್ ಅನ್ನ ಕಡೆಗಣಿಸುವಾಗಿಲ್ಲ. ಟೇಸ್ಟ್ ಚೆನ್ನಾಗಿಲ್ಲ ಅಂದ್ರೆ ನೀವು ಏನೇ ಹೇಳಿದ್ರು ಜನ ತಿನ್ನಲ್ಲ, ಅನ್ಲೆಸ್ ಯು ಆರ್ ಫೋರ್ಸ್ ಟು ಈಟ್ ದಟ್. ಸೊ ಈ ಫುಡ್ ಟೆಕ್ನಾಲಜಿ ಮಾಡುವಾಗ, ಡೆವಲಪ್ ಮಾಡುವಾಗ ನಾವು ಬಹಳ ಬೇರೆ ಬೇರೆ ತರದ ಆಯಾಮಗಳನ್ನು ನೋಡಬೇಕು. ಇಟ್ಸ್ ನಾಟ್ ಓನ್ಲಿ ದಿ ನ್ಯೂಟ್ರಿಷನಲ್ ವ್ಯಾಲ್ಯೂ, ಇಟ್ ಈಸ್ ಆಕ್ಚುಲಿ ದ ಸೆನ್ಸೋರಿಯಲ್ ಅಟ್ರಿಬ್ಯೂಟ್ಸ್, ಅಕ್ಸೆಪ್ಟಬಿಲಿಟಿ, ಕಾಸ್ಟ್, ಈ ತರದ ಎಲ್ಲ ಆಯಾಮಗಳನ್ನು ನೋಡ್ಕೊಂಡು ನಾವು ಒಂದು ಟೆಕ್ನಾಲಜಿಯನ್ನ ಡೆವಲಪ್ ಮಾಡಬೇಕಾಗತ್ತೆ. ಸೊ ಮೆಷಿನರೀಸ್ ಬಂದಾಗ ನೀವು ಎನಿ ಇಂಡಸ್ಟ್ರಿ ನೋಡಿದಾಗ ಬೇರೆ ಬೇರೆ ತರದ ಇನ್ಪುಟ್ಸ್ ಅದಕ್ಕೆ ಬರಬೇಕಾಗತ್ತೆ. ಅದರಲ್ಲಿ ಪ್ರೊಸೆಸಿಂಗ್ ಅಂತ ಬಂದಾಗ ಮೆಷಿನ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಅಲ್ಲಿ ಮಾಡುವಾಗ ನೀವು ಮ್ಯಾನ್ಯುಯಲ್ ಆಗಿ ಏನನ್ನು ಮಾಡ್ಲಿಕ್ಕೆ ಆಗಲ್ಲ. ಸೊ ನೀವು ನೀಡ್ ಮೆಷಿನ್ಸ್. ನೀವು ಎನಿ ಇಂಡಸ್ಟ್ರಿ ತಗೊಂಡ್ರೆ, ಫುಡ್ ಇಂಡಸ್ಟ್ರಿ ತಗೊಂಡ್ರೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಅಲ್ಲಿ 50% ಗೋಸ್ ಟುವರ್ಡ್ಸ್ ದಿ ಎಕ್ವಿಪ್ಮೆಂಟ್. ಸೊ ಇಟ್ ಇಸ್ ಅ ಮೇಜರ್ ಇನ್ವೆಸ್ಟ್ಮೆಂಟ್. ಸೊ ಒನ್ ಹ್ಯಾಸ್ ಟು ಬಿ ವೆರಿ ವೆರಿ ಕೇರ್ಫುಲ್. ಸೊ ಇಂಡಸ್ಟ್ರಿನಲ್ಲಿ ಯಾವಾಗಲೂ ಈ ಎಕ್ವಿಪ್ಮೆಂಟ್ ಅಂತ ತಗೊಳ್ಳುವಾಗ ಬಹಳಷ್ಟು ಎಕ್ಸ್ಟ್ರಾ ಕೇರ್ ತಗೊಂಡು ಆ ಒಂದು ಸೂಟ್ ಆಗುವಂತಹ ಎಕ್ವಿಪ್ಮೆಂಟ್ ಗಳನ್ನ ಮಾತ್ರ ತಗೋತಾರೆ. ಆವಾಗಷ್ಟೇ ನಿಮ್ಮ ಅಲ್ಲಿ ಆ ಪ್ರಾಡಕ್ಟ್ ಒಂದು ಇಕನಾಮಿಕಲಿ ವಯಬಲ್ ರೀತಿಯಲ್ಲಿ ಪ್ರೊಡ್ಯೂಸ್ ಮಾಡಬಹುದು, ಒಳ್ಳೆಯ ಕ್ವಾಲಿಟಿಯ ಪ್ರಾಡಕ್ಟ್ ಗಳನ್ನ ತಗೋಬಹುದು. ಇಂಡಿಯನ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಪ್ರಾಬ್ಲಮ್ ಏನು ಅಂದ್ರೆ, ಇಟ್ ಈಸ್ ಡೈವರ್ಸಿಫೈಡ್. ಇಂಡಿಯಾದಲ್ಲಿ ಏನೇ ತಗೊಳ್ಳಿ ಇಟ್ ಇಸ್ ಡೈವರ್ಸಿಫೈಡ್ ಅಂತೀವಿ. ಬಿಕಾಸ್ ಆಫ್ ದಿ ಸೈಜ್ ವಿ ಹ್ಯಾವ್, because of the diversity in terms of weather, climate or the geographical location ಏನಿದೆ, ಭಾಷೆ, ಕಲ್ಚರ್ ಎಲ್ಲವೂ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಫುಡ್ ಪ್ರೊಸೆಸಿಂಗ್ ಅಂತ ಬಂದಾಗ ಆ ನಿಮ್ಮ ಪ್ರಾಡಕ್ಟ್ಸ್ ಏನಿದೆ ಅದನ್ನ ಬೇರೆ ಬೇರೆ ತರದ ಇಂಡಸ್ಟ್ರಿಗಳಿಂದ ಬರುತ್ತೆ. ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಇರ್ಬೋದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಮೈಕ್ರೋ ಅಂಡ್ ಹೋಮ್ ಸ್ಕೇಲ್ ಇಂಡಸ್ಟ್ರೀಸ್. ಸೊ ಮೆಷಿನರೀಸ್ ಅನ್ನ ಈ ತರದ ಬೇರೆ ಬೇರೆ ಜನರಿಗೆ ಮಾಡೋದಿದೆಯಲ್ಲ, ದಿಟ್ ಇಸ್ ಅ ಟಫೆಸ್ಟ್ ಚಾಲೆಂಜ್. ದಟ್ ಈಸ್ ವೈ ಇಂಡಿಯಾದಲ್ಲಿ ಇನ್ನು ಈ ಮೆಷಿನರಿ ಸೆಕ್ಟರ್ ಹ್ಯಾವ್ ನಾಟ್ ಗ್ರೋನ್ ಟು ದ ಎಕ್ಸ್ಪೆಕ್ಟೆಡ್ ಲೆವೆಲ್. ಸೊ ಈಗ ಕರೆಂಟ್ಲಿ ದ ಪಾಸ್ಟ್ ಅಂಡ್ ದಿ ಪ್ರೆಸೆಂಟ್ ಸಿನಾರಿಯೋನ ಬಗ್ಗೆ ನನಗೆ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಪೋಸ್ಟ್ ಇಂಡಿಪೆಂಡೆನ್ಸ್ ಬಂದ್ಮೇಲೆ ನಾವು ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಪ್ರಾಸೆಸಿಂಗ್ ಜಾಸ್ತಿ ಆಗ್ತಾ ಹೋಯ್ತು, ಜಾಸ್ತಿ ನಾವು ಪ್ರಾಡಕ್ಟ್ ಗಳನ್ನ ಅಗ್ರೋ ಪ್ರೊಡ್ಯೂಸರ್ಸ್ ಬರಕ್ಕೆ ಸ್ಟಾರ್ಟ್ ಆಯ್ತು. ಅದನ್ನ ಪ್ರೊಸೆಸ್ ಮಾಡಬೇಕಾಗುತ್ತೆ. ಈ ಪ್ರೊಸೆಸಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದ್ರು, ನಮ್ಗೆ ಆವಾಗ ಮೆಷಿನರೀಸ್ ಅನ್ನ ತಗೊಂಡ್ ಬರುವಂತಹ ಒಂದು ಕೆಪಾಸಿಟಿ ಇರಲಿಲ್ಲ. ಬಿಕಾಸ್ ಮೋಸ್ಟ್ ಆಫ್ ದಮ್ ವೇರ್ ಅಟ್ ದಿ ಮೈಕ್ರೋ ಸ್ಕೇಲ್ ಆರ್ ದ ಸ್ಮಾಲ್ ಸ್ಕೇಲ್ ಲೆವೆಲ್. ಆವಾಗ ಎಲ್ಲ ಮ್ಯಾನ್ಯುಯಲಿ ಆಪರೇಟೆಡ್ ಸಿಸ್ಟಮ್ ಗಳನ್ನೇ ಮಾಡ್ತಾ ಬಂದ್ರು. ಬಟ್
ಒಂದು ಲೆವೆಲ್ ವರೆಗೆ ಮ್ಯಾನ್ಯುವರಿ ಆಪರೇಷನ್ ಸಿಸ್ಟಮ್ಗಳನ್ನು ಮಾಡಬಹುದು. ಬಿಯಾಂಡ್ ದಟ್ ಇಟ್ ಇಸ್ ನಾಟ್ ಪಾಸಿಬಲ್. ಯಾವಾಗ ಅದು ಇಟ್ ರೀಚ್ ಲೆವೆಲ್ ಸ್ಯಾಚುರೇಷನ್ ಲೆವೆಲ್, ನಮ್ಮ ಇಂಡಸ್ಟ್ರಿ ಸ್ಟಾರ್ಟೆಡ್ ಲುಕಿಂಗ್ ಎಟ್ ದಿ ಎಕ್ವಿಪ್ಮೆಂಟ್. ಆ ಟೈಮಲ್ಲಿ ಇಂಡಿಯಾದಲ್ಲಿ ಯಾರು ಈ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಇರಲಿಲ್ಲ. ಸೊ ಇಟ್ ವಾಸ್ ಟೋಟಲಿ ಡಿಪೆಂಡೆಂಟ್ ಆನ್ ಇಂಪೋರ್ಟ್. ಬಟ್ ಇಂಪೋರ್ಟ್ ಮೆಷಿನ್ಗಳು ಏನಾಗುತ್ತೆ, ಇಟ್ ಈಸ್ ಆಲ್ವೇಸ್ ಎಕ್ಸ್ಪೆನ್ಸಿವ್. ಅಂಡ್ ಆಲ್ಸೋ ಜನರಲಿ ದೀಸ್ ಇಂಪೋರ್ಟೆಡ್ ಮೆಷಿನ್ಸ್ ಆರ್ ಆಲ್ ಫಾರ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್. ನಮ್ಮಲ್ಲಿ ಏನ್ ಬೇಕು, ನಮ್ಮಲ್ಲಿ ಲೋಕಲ್ ರಿಕ್ವೈರ್ಮೆಂಟ್ಸ್ ಅನ್ನ ಮೀಟ್ ಮಾಡಕ್ಕೆ ಸ್ಮಾಲ್ ಸ್ಕೇಲ್ ಮೆಷಿನರೀಸ್ ತುಂಬಾ ಇಂಪಾರ್ಟೆಂಟ್. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ರಿಸರ್ಚ್ ನಡೀತಾ ಹೋಯ್ತು. ಗ್ರಾಜುಯಲಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ನಾವು ವಿ ಹ್ಯಾವ್ ರೀಚ್ಡ್ ಎ ಸ್ಟೇಜ್ ವೇರ್ ಇಂಡಿಯಾದಲ್ಲಿ ಈ ಸ್ಮಾಲ್ ಸ್ಕೇಲ್ಗೆ ರಿಕ್ವೈರ್ಮೆಂಟ್ ಇರುವಂತಹ ಎಕ್ವಿಪ್ಮೆಂಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಬಹಳಷ್ಟು ಜನ ಬಂದಿದ್ದಾರೆ. ಆದ್ರೂ ಈಗ ನೋಡಿದ್ರೆ ಓವರ್ ಆಲ್ ಮಾರ್ಕೆಟ್ ಅನ್ನ ನೋಡಿದ್ರೆ ಮ್ಯಾಕ್ಸಿಮಮ್ ಅಮೌಂಟ್ ಆಲ್ಮೋಸ್ಟ್ ಲೈಕ್ 50% ಆಫ್ ದ ಎಕ್ವಿಪ್ಮೆಂಟ್ ವಿ ಆರ್ ಸ್ಟಿಲ್ ಇಂಪೋರ್ಟಿಂಗ್. ಬಿಕಾಸ್ ದಿ ಬಿಗ್ ಇಂಡಸ್ಟ್ರೀಸ್ ಏನಿದೆ ಅವರು ಈ ಕಂಟಿನ್ಯೂಸ್ ಆಪರೇಟಿಂಗ್ ಸಿಸ್ಟಮ್ಗಳನ್ನೇ ಲೈಕ್ ಮಾಡ್ತಾರೆ. ಆ ತರದ ಸಿಸ್ಟಮ್ಗಳನ್ನ ನಾವು ನಮ್ಮ ಇಂಡಿಯಾದಲ್ಲಿ ಇನ್ನೂ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇಲ್ಲ. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಎಲ್ಲಿದೆ ಅಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಗೆ ಬೇಕಾಗುವಂತಹ ಎಕ್ವಿಪ್ಮೆಂಟ್ ಗಳನ್ನು ಮಾಡುವಂತಹ ಒಂದು ವಲಯದಲ್ಲೇ ಇನ್ನೂ ಇದೆ. CFTRI ಕಾಂಟ್ರಿಬ್ಯೂಷನ್ ಏನು, ಈ ಒಂದು 72 ವರ್ಷದಲ್ಲಿ CFTRI ಈ ಎಕ್ವಿಪ್ಮೆಂಟ್ ಡೆವಲಪ್ಮೆಂಟ್ ವಿಷಯದಲ್ಲಿ ಏನೇನು ಕಾಂಟ್ರಿಬ್ಯೂಷನ್ ಮಾಡಿದೆ ಅಂತ ಹೇಳುವಂತ ಒಂದು ಗ್ಲಿಮ್ಸ್ ಅನ್ನ ನಾನು ಬರ್ಡ್ಸ್ ಐ ವ್ಯೂ ಅಂತ ಏನ್ ಹೇಳ್ತಾರೆ ಅದನ್ನ ಕೊಡ್ಲಿಕ್ಕೆ ನಾನು ಒಂದು ಪ್ರಯತ್ನ ಮಾಡ್ತೀನಿ. Again, it is a very vast subject. I'll just go through the various contributions of CFTRI in terms of food processing machineries for general purposes or for Indian traditional food. Last ಒಂದು 72 ವರ್ಷದಲ್ಲಿ CFTRI ಈ ಎಕ್ವಿಪ್ಮೆಂಟ್ ವಲಯದಲ್ಲಿ 2 ಮೇಜರ್ ಏರಿಯಾವನ್ನ ಫೋಕಸ್ ಮಾಡಿದೆ. ಒಂದು ಜನರಲ್ ಫುಡ್ ಪ್ರೊಸೆಸಿಂಗ್ ಮೆಷಿನರಿ, ಗ್ರೈನ್ಸ್, ರೈಸ್ ಆ ತರ ಏನು ಅಥವಾ ಫ್ರೂಟ್ ಅಂಡ್ ವೆಜಿಟೇಬಲ್ ಗಳನ್ನ ಪ್ರೊಸೆಸ್ ಮಾಡ್ಲಿಕ್ಕೆ ಇರುವಂತದ್ದು. ಮತ್ತೊಂದು ನಮ್ಮ ಇಂಡಿಯನ್ ಟ್ರೆಡಿಷನಲ್ ಫುಡ್. ಲಾಸ್ಟ್ ಒಂದು 20 years ಅಲ್ಲಿ ದಿಸ್ ಈಸ್ ಒನ್ ಆಫ್ ದ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಆಫ್ CFTRI. ಇಂಡಿಯನ್ ಟ್ರೆಡಿಷನಲ್ ಫುಡ್ ಅನ್ನ ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರೊಡ್ಯೂಸ್ ಮಾಡಕ್ಕೆ ಯಾವ ತರ ನಾವು ಮೆಷಿನರೀಸ್ ಅನ್ನು ಡೆವಲಪ್ ಮಾಡಬಹುದು ಅಂತ ಹೇಳೋದನ್ನ ತೋರಿಸ್ಕೊಟ್ಟಿದ್ದೀವಿ. ಇಲ್ಲಿ ಏನೇನು ಫೋಕಸ್ ಮಾಡಿದೀವಿ ನಾವು, ನಮ್ಮ ಹಾಗೆ ನಾನು ಮೆನ್ಷನ್ ಮಾಡಿದೆ, ನಮ್ಮ ಏನೇ ರಿಸರ್ಚ್ ಇರಲಿ ಆರ್ ಇನೋವೇಷನ್ಸ್ ಇರಲಿ ಅದು ಮಾರ್ಕೆಟ್ಗೆ ರಿಕ್ವೈರ್ಮೆಂಟ್ ಅನ್ನ ಮೀಟ್ ಮಾಡುವಂತದ್ದಾಗಿದ್ರೆ ಮಾತ್ರ ಇಟ್ ವಿಲ್ ಬಿಕಮ್ ಎ ಸಕ್ಸಸ್ಫುಲ್ ಒನ್. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಾರ್ಕೆಟ್ ಡಿಮಾಂಡ್ ಏನಿದೆ ಅಂತ ನೋಡ್ಕೊಂಡು ಆ ಮಾರ್ಕೆಟ್ ಡಿಮಾಂಡ್ ಅನ್ನ ರೈಟ್ ಟೈಮ್ ಅಲ್ಲಿ ಒಂದು ಇನೋವೇಟಿವ್ ಟೆಕ್ನಾಲಜಿಯನ್ನು ಕೊಟ್ಟಾಗ ಮಾತ್ರ ಅದು ಒಂದು ಸಕ್ಸಸ್ಫುಲ್ ಆಕ್ಟಿವಿಟಿ ಆಗುತ್ತೆ. ನಾನು ಆಗ ಮೆನ್ಷನ್ ಮಾಡಿದ CFTRI ಸಕ್ಸಸ್ ಸ್ಟೋರಿನಲ್ಲಿ ಒಂದು ಪಾರ್ಬಾಯ್ಲಿಂಗ್ ಪ್ಲಾಂಟ್ ಅಂತ. ಈ ಪಾರ್ಬಾಯ್ಲ್ಡ್ ರೈಸ್ ಅನ್ನ ಯೂಸ್ ಮಾಡಿರ್ಬೇಕು. ನಿಮ್ಮಲ್ಲಿ ಹೆಚ್ಚಿನ ಜನ ಪಾರ್ಬಾಯ್ಲ್ಡ್ ರೈಸ್ ಅನ್ನ ಯೂಸ್ ಮಾಡಿರ್ಬೋದು. ಪಾರ್ಬಾಯ್ಲ್ಡ್ ರೈಸ್ ಯೂಸ್ ಮಾಡ್ತೀರಾ? ಕರ್ನಾಟಕದಲ್ಲಿ ಇದರಲ್ಲಿ ಯೂಸೇಜ್ ಜಾಸ್ತಿ ಇದೆ. ನಮ್ಮ ಕೇರಳ ಸ್ಟೇಟ್ ಅಲ್ಲಿ, ಕೋಸ್ಟಲ್ ಕರ್ನಾಟಕ, ಕೋಸ್ಟಲ್ ರೀಜನ್ ಗಳಲ್ಲಿ ಪಾರ್ಬಾಯ್ಲ್ಡ್ ರೈಸ್ ಅನ್ನ ಯೂಸ್ ಮಾಡ್ತೀವಿ. ಈ ಪಾರ್ಬಾಯ್ಲ್ಡ್ ರೈಸಿನ ಒಂದು ಟೆಕ್ನಾಲಜಿ, ಈಗ ಪ್ರೆಸೆಂಟ್ ಟೆಕ್ನಾಲಜಿಯನ್ನು ನೀವು ನೋಡಿದ್ರೆ 80% ಇನ್ ದ ವರ್ಲ್ಡ್ ಪೀಪಲ್ ಆರ್ ಯೂಸಿಂಗ್ CFTRI ಟೆಕ್ನಾಲಜಿ. CFTRI ಒಂದು ಇಂಟರ್ವೆನ್ಷನ್ ಆ ಟೈಮಲ್ಲಿ ಇಟ್ ವಾಸ್ ಇನ್ 1970s ಮಾಡಿರುವಂತಹ ಒಂದು ಇಂಟರ್ವೆನ್ಷನ್ ಇಂದಾಗಿ ಇವತ್ತಿಗೂ ಆ ಪಾರ್ಬಾಯ್ಲಿಂಗ್ ಟೆಕ್ನಾಲಜಿಯನ್ನ, CFTRI ಟೆಕ್ನಾಲಜಿಯನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಒನ್ ಆಫ್ ದ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಆಫ್ CFTRI. ಬರೀ ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡಿದ್ರೆ ಆ ಟೈಮಲ್ಲಿ ಒಂದು ಪ್ಲಾಂಟ್ ಅನ್ನು ರೆಡಿ ಮಾಡಿದ್ರು, ಪ್ರೊಸೆಸಿಂಗ್ ಪ್ಲಾಂಟ್. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗ ನಮ್ಮ ಹತ್ರ ಮೆಷಿನರಿ ಇರಲಿಲ್ಲ ನಮ್ಮ ಕಂಟ್ರಿಯಲ್ಲಿ. ಸೊ ಅದಕ್ಕೆ ಬೇಕಾದಂತಹ ಒಂದು ಮೆಷಿನರಿಯನ್ನ ಆ ಟೈಮಲ್ಲಿ CFTRI ಡೆವಲಪ್ ಮಾಡಿ ಅದನ್ನ ಪಾಪ್ಯುಲರೈಸ್ ಮಾಡೋದ್ರಲ್ಲಿ ಮಹತ್ತರವಾದಂತಹ ಒಂದು ಕೊಡುಗೆಯನ್ನು ನೀಡಿದೆ. ಸೊ ರೈಸ್ ಆದ್ಮೇಲೆ ರೈಸ್ ಅನ್ನ ಮಿಲ್ ಮಾಡಬೇಕು. ರೈಸ್ ಅನ್ನ ಡಿಹಸ್ಕಿಂಗ್ ಮಾಡೋದೇನಿದೆ ಅಥವಾ ಅದನ್ನ ಮಿಲ್ ಮಾಡೋದೇನಿದೆ ಅದಕ್ಕೆ ಬೇಕಾದಂತಹ ಮೆಷಿನರಿಗಳು ಬೇಕು. ಸೊ ಆ ಮೆಷಿನರಿಯನ್ನು CFTRI 1970 ನಲ್ಲೇ ಸ್ಟಾರ್ಟ್ ಮಾಡಿದ್ದು. ಈಗ ರೈಟ್ ಸೈಡ್ ನ ಪಿಕ್ಚರ್ ಅನ್ನು ನೋಡ್ಬೋದು. ನೀವೊಂದು 20-30 ವರ್ಷ ಕೆಳಗಡೆ ನೀವು ನೋಡಿದ್ರೆ ನಾವು ಹೆಂಗಾಗಿದ್ದಾಗ ನಾವು ನೋಡ್ತಿದ್ವಿ, ಪ್ರತಿ ಮನೆಯಲ್ಲೂ ಲೇಡೀಸ್ ಒಂದು ರೈಸ್ ಕುಕ್ ಮಾಡುವ ಮೊದಲು ಒಂದು ಬೌಲಲ್ಲಿ ಹಾಕೊಂಡ್ಬಿಟ್ಟು ಅದರಿಂದ ಕಲ್ಲನ್ನು ತೆಗೆದು, ಸ್ಟೋನ್ ಅನ್ನ ತೆಗೆದು ಕ್ಲೀನ್ ಮಾಡ್ತಾ ಇದ್ರು. ಈಗ ಆಗ ಕ್ಲೀನ್ ರೈಸ್ ಸಿಗ್ತಿರ್ಲಿಲ್ಲ. ಪ್ರತಿ ಮನೆಯಲ್ಲೂ ಇದು ಒಂದು ಆಕ್ಟಿವಿಟಿ ಆಗಿತ್ತು. ಬೆಳಗ್ಗೆ ಎದ್ರೆ ಬಿಫೋರ್ ಕುಕಿಂಗ್ ಈ ರೈಸ್ ಅನ್ನ ಕ್ಲೀನ್ ಮಾಡಿ ಹಾಕೋಬೇಕು. ಈ ಒಂದು ಡಿಸ್ಟೋನರ್ ಅಂತ ಹೇಳುವಂತಹ ಮೆಷಿನ್ ಅನ್ನ CFTRI 1980s ಅಲ್ಲಿ ಸ್ಟಾರ್ಟ್ ಮಾಡಿತ್ತು. ಈ ಡಿಸ್ಟೋನರ್ ನಲ್ಲಿ ಏನು ಮಾಡ್ತೀವಿ ಅಂದ್ರೆ ಎನಿ ಫಾರಿನ್ ಮೆಟೀರಿಯಲ್ ದಟ್ ಇಸ್ ದೇರ್ ಇನ್ಕ್ಲೂಡಿಂಗ್ ದ ಸ್ಟೋನ್ ವಿಲ್ ಗೆಟ್ ಸಪರೇಟೆಡ್.
ಸೊ ಈ ಮೆಷಿನ್ CFTRI ಇಂದ ಬಂದಂತಹ ಒಂದು ಮಹತ್ತರವಾದಂತಹ ಕೊಡುಗೆ. ಈಗ ನೀವು ಎನಿ ಗ್ರೈನ್ ಪ್ರೊಸೆಸಿಂಗ್ ಇಂಡಸ್ಟ್ರಿಗೆ ಹೋಗಿ, ದಿಸ್ ಈಸ್ ಒನ್ ಆಫ್ ದಿ ಎಕ್ವಿಪ್ಮೆಂಟ್ಸ್ ಇನ್ ದಿ ಪ್ರೊಸೆಸಿಂಗ್ ಲೈನ್. ನಿಮಗೆ ಈ ಸೂಪರ್ ಮಾರ್ಕೆಟ್ಗೆ ಹೋದ್ರೆ ಎಲ್ಲಾ ಕಡೆನೂ ಸಿಗುತ್ತೆ ಕ್ಲೀನ್ಡ್ ರೈಸ್, ಕ್ಲೀನ್ಡ್ ವೀಟ್, ಕ್ಲೀನ್ಡ್ ಪಲ್ಸಸ್ ಏನಿದೆ ಅದೆಲ್ಲ ಕ್ಲೀನ್ಡ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಆ ಕ್ಲೀನಿಂಗ್ ಕೆಲಸವನ್ನ ಮಾಡುವಂತದ್ದು ಈ ಡಿಸ್ಟೋನರ್ ಅಂತ ಹೇಳುವಂತ ಮೆಷಿನ್. ಇದು CFTRI ಕೊಡುಗೆ. ಅದೇ ತರ ಪಲ್ಸ್ ಪ್ರೊಸೆಸಿಂಗ್, ಈ ಬೇಳೆಕಾಳುಗಳನ್ನ ಪ್ರೊಸೆಸ್ ಮಾಡಕ್ಕೂ ನಮ್ಮ ಹತ್ರ ಮೆಷಿನ್ ಇರಲಿಲ್ಲ. 1970s 80s ಟೈಮಲ್ಲಿ ನಮ್ಮ ಹತ್ರ ಮೆಷಿನ್ ಇರಲಿಲ್ಲ. ಸೊ ಬೇರೆ ಬೇರೆ ತರದ ಮೆಷಿನ್ಗಳು. ಈ ಪಲ್ಸ್ ಪ್ರೊಸೆಸಿಂಗ್ ಅಂತ ಹೇಳುವಾಗ ಇದು ಹೆಚ್ಚಾಗಿ ಈ ಒಂದು ಫಾರ್ಮ್ ಲೆವೆಲ್ ಅಲ್ಲಿ ಮಾಡಿದ್ರೇನೆ ಒಳ್ಳೇದು. ಸ್ಮಾಲ್ ಸ್ಕೇಲ್ ಮೆಷಿನ್ಗಳು ಬೇಕು ನಿಮ್ಗೆ. ಹ್ಯೂಜ್ ಮೆಷಿನ್ಗಳನ್ನ ಮಾಡ್ಬೇಕಾದ್ರೆ ಏನ್ ಮಾಡುತ್ತೆ, ನೀವು ಒಂದ್ ಕಡೆ ಬೆಳೆದಿರೋ ಪದಾರ್ಥವನ್ನ ಇನ್ನೊಂದ್ ಕಡೆಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಿ ಅಲ್ಲಿ ಪ್ರೊಸೆಸ್ ಮಾಡ್ಬೇಕಾಗತ್ತೆ. ಆವಾಗ ಮಾಡುವಾಗ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗಿ ಪ್ರಾಡಕ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದರ ಬದಲು ನೀವು ಫೀಲ್ಡ್ ಅಲ್ಲೇನೆ ಇದನ್ನ ರೈತರೇ ಅದನ್ನ ಹ್ಯಾಂಡಲ್ ಮಾಡಿ, ಅದನ್ನ ದಾಲ್ ಮಾಡಿ, ಅದನ್ನ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಿದ್ರೆ ಅವ್ರಿಗೂ ವ್ಯಾಲ್ಯೂ ಅಡಿಷನ್ ಆಗುತ್ತೆ. ಆಮೇಲೆ ನಿಮ್ಮ ಈ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಮ್ಮಿ ಆಗಿ ಕನ್ಸ್ಯೂಮರ್ಗೆ ಅದರ ಬೆನಿಫಿಟ್ ಬರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ಆವಾಗಲೇ ಸ್ಟಾರ್ಟ್ ಮಾಡಿ ಹಲವಾರು ಮೆಷಿನ್ ಗಳನ್ನ CFTRI ಇಂದ ತಂದಿದ್ದೀವಿ. ಇದರಲ್ಲಿ ಒಂದು ಈ ಮಿನಿ ದಾಲ್ ಮಿಲ್ ಅಂತ ಇದು more than 2000 mills are still functioning in length and breadth of the country. UNDP ಪ್ರೋಗ್ರಾಮ್ ಅಂಡರಲ್ಲಿ ಬಿಹಾರ್ ಒರಿಸ್ಸಾ ರಾಜ್ಯಗಳಲ್ಲಿ ಜಾಸ್ತಿ ಈ ದಾಲನ್ನು ಬೆಳಿತಾರೋ ಅಲ್ಲೆಲ್ಲ ನಾವು ಫಾರ್ಮರ್ಸ್ಗೆ ಕೊಟ್ಟು ಬಹಳ ಪಾಪ್ಯುಲರ್ ಆದಂತಹ ಒಂದು ಮೆಷಿನ್ ಇದು. ಅದರಲ್ಲಿ ಬೇರೆ ಬೇರೆ ತರದ ಕೆಪಾಸಿಟಿಗೆ ಡಿಪೆಂಡೆಂಟ್ ಆದಂತಹ ಹಲವಾರು ಮಾಡೆಲ್ಗಳನ್ನ CFTRI ಇದರಿಂದ ತಂದಿದೆ. ಅದೇ ತರ ಈ ಬೇರೆ ಮಿಲ್ ಮಾಡ್ಲಿಕ್ಕೆ, ನಿಮ್ಗೆ ಫ್ಲೋರ್ ಮಾಡ್ಲಿಕ್ಕೆ ಮೆಷಿನ್ಗಳು ಬೇಕು. ಸೊ ಆ ಮೆಷಿನ್ಗಳನ್ನು ಅದೇ ಟೈಮಲ್ಲಿ ಮೇಜ್ ಇಂದ ಬೇರೆ ಬೇರೆ ತರದ ಪ್ರಾಡಕ್ಟ್ ಗಳನ್ನು ಮಾಡಕ್ಕೆ ಮೆಷಿನ್ ಆಲ್ಮೋಸ್ಟ್ ಲೈಕ್ 1 ton per hour ಕೆಪಾಸಿಟಿಯ ಮೆಷಿನ್ ಅನ್ನ, ಒಂದು ಟೆಕ್ನಾಲಜಿಯನ್ನ ನಾವು ಡೆವಲಪ್ ಮಾಡಿದ್ವಿ. ಈಗ ನಮ್ಮ CFTRI ಅಲ್ಲಿ ಈ ಟೆಕ್ನಾಲಜಿ ಡೆವಲಪ್ಮೆಂಟ್ ಅಂಡ್ ಟ್ರಾನ್ಸ್ಫರ್ ಹೇಗಾಗುತ್ತೆ ಅಂದ್ರೆ, ನಾವು ಈ ಮೆಷಿನರಿಗಳನ್ನ ಡೆವಲಪ್ ಮಾಡಿ ಅದರ ಡಿಸೈನ್ ಡ್ರಾಯಿಂಗ್ ಮಾಡ್ತೀವಿ. ಡಿಸೈನ್ ಡ್ರಾಯಿಂಗ್ ಅನ್ನ ನಮ್ಮ ಲೈಸೆನ್ಸ್ಗಳಿಗೆ ಕೊಡ್ತೀವಿ. ಸೊ ಯಾರೇ ಕಸ್ಟಮರ್ಸ್ ಬಂದ್ರು ಅಥವಾ ಯಾರಿಗೆ ಬೇಕಾಗಿದೆಯೋ ಅವರು ನಮ್ಮ ಕಸ್ಟಮರ್ಸ್ ಹತ್ರ ಹೋಗಿ ಅವರಿಗೆ ಬೇಕಾದಂತಹ ಮೆಷಿನ್ಗಳನ್ನ ಕೊಂಡ್ಕೊಳ್ತಾರೆ. ದಿಸ್ ಇಸ್ ಹೌ ದಿ ಟೆಕ್ನಾಲಜಿ ಗೋಸ್ ಟು ದಿ ಗ್ರೌಂಡ್ ಲೆವೆಲ್. ಇತ್ತೀಚಿನ ದಿನಗಳಲ್ಲಿ ನಾವು ಎನರ್ಜಿ ಬಗ್ಗೆ ತುಂಬಾ ಕೇಳ್ತೀವಿ. ಎನರ್ಜಿ ಈಸ್ ಕಾಸ್ಟ್. ಏನೇ ಮಾಡಿದ್ರು ನಾವು ಎನರ್ಜಿಯನ್ನು ಯೂಸ್ ಮಾಡ್ತೀವಿ. ಆ ಎನರ್ಜಿಗೆ ವಿ ಹ್ಯಾವ್ ಟು ಪೇ. ಸೊ ಈಗ ಇಂಡಸ್ಟ್ರಿಗಳಲ್ಲಿ ಯಾವ ತರ ಇದೆ, ಕಟ್ ಥ್ರೋಟ್ ಕಾಂಪಿಟೇಷನ್ ಅಂತ ಕರಿತೀವಿ. ಒಬ್ರು 10 ರೂಪಾಯಿಗೆ ಮಾಡಿದ್ರೆ ಇನ್ನೊಬ್ರು 9 ರೂಪಾಯಿಗೆ ಮಾಡ್ತಾರೆ. ಸೊ ಆ ಕಾಸ್ಟ್ ರಿಡಕ್ಷನ್ ಅನ್ನು ಎಲ್ಲಿ ಅಚೀವ್ ಮಾಡ್ಬೋದು? ಬಹಳಷ್ಟು ಕಡೆಗಳಲ್ಲಿ ಈ ಕಾಸ್ಟ್ ರಿಡಕ್ಷನ್ ಅನ್ನ ನಾವು ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಒನ್ ಆಫ್ ದ ಏರಿಯಾ ಇಸ್ ಎನರ್ಜಿ. So energy is very, very expensive now. Particularly for industry, energy is very expensive. Any industry maybe on an average ಒಂದು 10 ರೂಪಾಯಿ ಕೊಡ್ತಾರೆ ಒಂದು ಯೂನಿಟ್ಗೆ. 1 ಕಿಲೋವ್ಯಾಟ್ ಅವರಿಗೆ 10 ರೂಪಾಯಿ ಅಷ್ಟು ಎನರ್ಜಿ ಕಾಸ್ಟ್ ಹೋಗುತ್ತೆ. ಸೊ ಈ ಎನರ್ಜಿ ಕಾಸ್ಟ್ ಅನ್ನ ನೀವು ಕಮ್ಮಿ ಮಾಡಿದ್ರೆ, ಈವನ್ 20% 30% ಎನರ್ಜಿ ಕಾಸ್ಟ್ ಅನ್ನು ಕಮ್ಮಿ ಮಾಡಿದ್ರೆ ಬಹಳಷ್ಟು ಸೇವಿಂಗ್ಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮೆನಿ ಆಫ್ ದಿ ಫುಡ್ ಪ್ರೊಸೆಸಿಂಗ್ ಆಪರೇಷನ್ಸ್ ಆರ್ ಹೀಟ್ ಬೇಸ್ಡ್ ಪ್ರೊಸೆಸಿಂಗ್. ಏನ್ ಹೀಟ್ ಮಾಡಿದ್ರಿ ಅದನ್ನ ನಾವು ಪ್ರೊಸೆಸ್ ಮಾಡಬೇಕು. ಇದೇನ್ ಮೇ ಬಿ ಡ್ರೈಯಿಂಗ್ ಇರ್ಬೋದು, ರೋಸ್ಟಿಂಗ್ ಇರ್ಬೋದು, ಬೇಕಿಂಗ್ ಇರ್ಬೋದು, ಎಲ್ಲಾನು ಹೀಟ್ ಮಾಡಬೇಕು ಅಂದ್ರೆ ನೀವು ಎನರ್ಜಿ ಬೇಕು. ಸೊ ಎನರ್ಜಿ ಇದೆಲ್ಲಾನು ಏನಾಗುತ್ತೆ, ಎನರ್ಜಿ ಇಂಟೆನ್ಸಿವ್ ಪ್ರಾಸೆಸ್ ಅಂತ ಕರಿತೀವಿ. ಆ ತರದ ಪ್ರಾಸೆಸ್ಗಳಾದಾಗ ನಿಮ್ಮ ಎನರ್ಜಿಯ ಕಾಸ್ಟ್, ಕೆಲವು ಸಲ ರಾ ಮೆಟೀರಿಯಲ್ ಕಾಸ್ಟ್ಗಿಂತ ನೀವು ಎನರ್ಜಿ ಕಾಸ್ಟೇ ಜಾಸ್ತಿ ಆಗಿ ಹೋಗುತ್ತೆ. ಸೊ ಅದರಲ್ಲಿ ಇಂತಹ ಸಮಯದಲ್ಲಿ ಹೇಗೆ ನಾವು ಒಂದು ಎನರ್ಜಿ ಎಫಿಷಿಯಂಟ್ ಸಿಸ್ಟಮ್ಗಳನ್ನ ತರಬಹುದು ಅದನ್ನ ತಂದಾಗ ಇಂಡಸ್ಟ್ರಿಗೆ ಯಾವ ತರದ ಬೆನಿಫಿಟ್ ಆಗುತ್ತೆ? ಇಂಡಸ್ಟ್ರಿ ಬೆನಿಫಿಟ್ ಯಾರಿಗೆ ಸಿಗುತ್ತೆ? ಕನ್ಸ್ಯೂಮರ್ಗಳಿಗೆ. ಸೊ ಪ್ರಾಡಕ್ಟ್ ಕಾಸ್ಟ್ ಕಮ್ಮಿ ಆದಾಗ ಅದರ ಡೈರೆಕ್ಟ್ ಬೆನಿಫಿಟ್ ಗೋಸ್ ಟು ಕನ್ಸ್ಯೂಮರ್. ಸೊ ಈ ಇಂಡಸ್ಟ್ರಿ ಯಾವಾಗ ಒಂದು ಇಕನಾಮಿಕಲಿ ವಯಬಲ್ ಆಗುತ್ತೆ ಆಗ ಫಾರ್ಮರ್ಸ್ ಹತ್ರ ಪ್ರೊಕ್ಯೂರ್ಮೆಂಟ್ ಜಾಸ್ತಿ ಆಗುತ್ತೆ. ನಮ್ಮ ಪ್ರೊಸೆಸಿಂಗ್ ಜಾಸ್ತಿ ಆದಾಗ ಫಾರ್ಮರ್ಸ್ ಇನ್ಕಮ್ ಜಾಸ್ತಿ ಆಗುತ್ತೆ. ನಾವು ದಿ ಗವರ್ಮೆಂಟ್ಸ್ ಒನ್ ಆಬ್ಜೆಕ್ಟಿವ್ ಈಸ್ ಟು ಡಬಲ್ ದಿ ಫಾರ್ಮರ್ಸ್ ಇನ್ಕಮ್. ಸೊ ಇದೆಲ್ಲ ಒಂಥರದ ಚೈನ್ ರಿಯಾಕ್ಷನ್ಗಳು. ಈ ಇನೋವೇಷನ್ ಯಾವ ತರ ಹೆಲ್ಪ್ ಆಗುತ್ತೆ? ಹೆಚ್ಚಿನ ಕಡೆಗಳಲ್ಲಿ ಇದು ಇಂಡೈರೆಕ್ಟ್ ಬೆನಿಫಿಟ್ ಗಳಿರುತ್ತೆ, ಅದು ನಮ್ಗೆ ಎಲ್ಲಿಗೂ ಗೋಚರಿಸಲ್ಲ. ಡ್ರೈಯಿಂಗ್ ಅಲ್ಲಿ CFTRI ಹಲವಾರು ಮೆಷಿನ್ ಗಳನ್ನ ತಂದಿದೆ. ಡ್ರೈಯಿಂಗ್ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತು, ಈ ಫುಡ್ ಮೆಟೀರಿಯಲ್ ತುಂಬಾ ಮಾಯಿಶ್ಚರ್ ಇರುತ್ತೆ. ಆಲ್ಮೋಸ್ಟ್ 80 to 90% ಮಾಯಿಶ್ಚರ್ ಇರುತ್ತೆ. ನೀವು ಅದನ್ನ ರೆಡ್ಯೂಸ್ ಮಾಡಿ 5% 6% ಮಾಯಿಶ್ಚರ್ ಇತ್ತಂದ್ರೆ
ಆ ಮೆಟೀರಿಯಲ್ ಅನ್ನು 1 ವರ್ಷ ಇಟ್ಕೋಬಹುದು, ಪ್ರಾಪರ್ಲಿ ಪ್ಯಾಕ್ಡ್ ಮೆಟೀರಿಯಲ್ ಅನ್ನ 1 ವರ್ಷ ಇಟ್ಕೋಬಹುದು. ನಿಮ್ಗೆ ಅದನ್ನ ಯಾವಾಗ ಅದನ್ನ ರಿಯೂಸ್ ಮಾಡಬೇಕು, ಬಾಯ್ಲ್ ವಾಟರ್ಗೆ ಹಾಕ್ಬಿಡಿ, ಅದು ಮತ್ತೆ ತನ್ನ ಒರಿಜಿನಲ್ ಫಾರ್ಮಿಗೆ ಬರುತ್ತೆ. ಡಿಹೈಡ್ರೇಟೆಡ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಸೊ ಈಗೆಲ್ಲ ಹೆಚ್ಚಿನ ರೆಡಿ ಟು ಈಟ್ ಪ್ರಾಡಕ್ಟ್ಸ್ ಗಳು ಬರುತ್ತೆ, ಅದರಲ್ಲೆಲ್ಲೂ ಡಿಹೈಡ್ರೇಟೆಡ್ ವೆಜಿಟೇಬಲ್ ಫ್ರೂಟ್ಸ್ ಅನ್ನ ಹಾಕಿರ್ತಾರೆ. ಸೊ ದಿಸ್ ಈಸ್ ಒನ್ ಆಫ್ ದಿ ಎನರ್ಜಿ ಇಂಟೆನ್ಸಿವ್ ಪ್ರೊಸೆಸ್. ಡಿಹೈಡ್ರೇಷನ್ ಈಸ್ ದಿ ಓಲ್ಡೆಸ್ಟ್ ಪ್ರಿಸರ್ವೇಷನ್ ಟೆಕ್ನಿಕ್. ಇದನ್ನ ನೀವು ಹಿಸ್ಟ್ರಿ ನೋಡಕ್ ಹೋದ್ರೆ ಲಿಟ್ರೇಚರ್ 12,000 BC ಅಲ್ಲಿ ನಮ್ಗೆ ಈ ಡಿಹೈಡ್ರೇಷನ್ ಬಗ್ಗೆ ಮಾತಾಡಿದ್ದಾರೆ, ಅದರ ದಾಖಲೆಗಳಿದೆ. Dehydration is one of the oldest preservation techniques, and now it is being widely used, of course, in different ways and using different machines. But dehydration is one of the highest energy intensive process. Energy consumption is very, very high. ನೀವು 1 kg ವಾಟರ್ ಅನ್ನ ನೀವು ಒಂದು ಮೆಟೀರಿಯಲ್ ಇಂದ ತೆಗಿಬೇಕು ಅಂದ್ರೆ ಅದಕ್ಕೆ 2 ಯೂನಿಟ್ ಪವರ್ ಯೂಸ್ ಮಾಡ್ಬೇಕಾಗತ್ತೆ. 2 ಯೂನಿಟ್ ಪವರ್ ಅಂದ್ರೆ ಎಷ್ಟಾಯ್ತು? 20 ರೂಪಾಯಿ. 1 kg ಮೆಟೀರಿಯಲ್ ಡ್ರೈ ಮಾಡಕ್ಕೆ 20 ರೂಪಾಯಿ ನೀವು ಎನರ್ಜಿಗೆ ಕೊಡಬೇಕು. ಈ 20 ರೂಪಾಯಿಲಿ ನೀವು ಒಂದು 10% 20% ಉಳಿಸಿದ್ರೆ ನಿಮ್ಗೆ ಓವರ್ ಆಲ್ ಟನ್ಸ್ ಟುಗೆದರ್ ಪ್ರೊಡಕ್ಷನ್ ನಲ್ಲಿ ಎಷ್ಟು ಕಮ್ಮಿ ಆಗುತ್ತೆ, ಮಾರ್ಕೆಟ್ ಪ್ರೈಸ್ ಅದೇ ತರ ಕಮ್ಮಿ ಮಾಡ್ಕೊಂಡು ಬರ್ಬೋದು. ಸೊ ಈ ತರದ ಇನೋವೇಟಿವ್ ಮೆಷಿನರೀಸ್ ಇದೆ ನೀಡ್ ಆಫ್ ದಿ ಆರ್ ಅಂತ ನಾವು ಹೇಳ್ತೀವಿ. ಸೊ ಇನ್ಫ್ರಾರೆಡ್ ಬೇಸ್ಡ್ ಟೆಕ್ನಿಕ್ಸ್, ನಾವು ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನ ಬೇರೆ ಬೇರೆ ಪರ್ಪಸ್ ಗಳಿಗೆ ಯೂಸ್ ಮಾಡ್ತೀವಿ. ನಾವೆಲ್ಲ ಮೈಕ್ರೋವೇವ್ ಬಗ್ಗೆ ಕೇಳಿದೀವಿ, ಮೈಕ್ರೋವೇವ್ ಪ್ರತಿ ಮನೆಯಲ್ಲೂ ಇದೆ. ಮೈಕ್ರೋವೇವ್ ಈಸ್ ಯೂಸ್ ಫಾರ್ ಹೀಟಿಂಗ್, ಅಫ್ ಕೋರ್ಸ್ ಇಟ್ ಈಸ್ ಆಲ್ಸೋ ಯೂಸ್ ಫಾರ್ ಕಮ್ಯುನಿಕೇಶನ್ ಪರ್ಪಸ್. ಈಗ ಹೊಸ ಒಂದು ಡ್ರೈಯರ್ಸ್, ಹೊಸ ಯುಗದ ಡ್ರೈಯರ್ಸ್ ಅಂತ ಏನ್ ಕರಿತೀವಿ, ನ್ಯೂ ಏಜ್ ಡ್ರೈಯರ್, ಅದರಲ್ಲಿ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಬೇಸ್ಡ್ ಡ್ರೈಯರ್ಸ್. ಇನ್ಫ್ರಾರೆಡ್ ರೇಡಿಯೇಷನ್, ನಮ್ಮ ಸೋಲಾರ್ ರೇಡಿಯೇಷನ್ ಅಲ್ಲಿ ಇರುವಂತಹ ಮೇಜರ್ ಕಾಂಪೊನೆಂಟ್ ಇಸ್ ಇನ್ಫ್ರಾರೆಡ್ ರೇಡಿಯೇಷನ್. ಅಪಾರ್ಟ್ ಫ್ರಮ್ ವಿಸಿಬಲ್ ಲೈಟ್ ವಿ ಹ್ಯಾವ್ ಇನ್ಫ್ರಾರೆಡ್ ರೇಡಿಯೇಷನ್. ಆ ಇನ್ಫ್ರಾರೆಡ್ ಅನ್ನ ಯೂಸ್ ಮಾಡ್ಕೊಂಡು ಹೈಲಿ ಎಫಿಷಿಯಂಟ್ ವೇ ಅಲ್ಲಿ ನಾವು ಡಿಹೈಡ್ರೇಷನ್ ಪ್ರಾಸೆಸ್ ಅನ್ನ ಮಾಡಬಹುದು. ಆಲ್ಮೋಸ್ಟ್ ಒಂದು 30 to 40% ರಿಡಕ್ಷನ್ ಇನ್ ಎನರ್ಜಿ ಈಸ್ ಪಾಸಿಬಲ್. ಈ ತರದ ಟೆಕ್ನಾಲಜಿಗಳನ್ನ CFTRI ಡೆವಲಪ್ ಮಾಡಿ ಆಲ್ರೆಡಿ ಇಂಡಸ್ಟ್ರಿಗಳಿಗೆ ಇದನ್ನ ಟ್ರಾನ್ಸ್ಫರ್ ಮಾಡಿದೆ. ಈಗ ಇನ್ನೊಂದು ಎನರ್ಜಿ ಬಗ್ಗೆ ಬಂದಾಗ, ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್. ನಾವು ರೆಗ್ಯುಲರ್ ಆಗಿ ಎನರ್ಜಿಯನ್ನ ಯೂಸ್ ಮಾಡ್ತೀವಿ, ನಮ್ಮ ಎಲೆಕ್ಟ್ರಿಸಿಟಿಯಿಂದ ಯೂಸ್ ಮಾಡ್ಕೊಂಡು ಮಾಡ್ತೀವಿ, ಇಟ್ ಈಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್. ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಅನ್ನ ಯೂಸ್ ಮಾಡ್ಕೋಬಹುದಾ ಅಂತ, LPG ಗಳ ಬಗ್ಗೆ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಏನಿದೆ, LPG ಯೂಸ್ ಮಾಡ್ಕೋಬಹುದು. ಇತ್ತೀಚೆಗೆ CNG ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅದೇ ತರ ಸೋಲಾರ್ ರೇಡಿಯೇಷನ್ ಬಗ್ಗೆ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಅನ್ನ ಯೂಸ್ ಮಾಡಿಕೊಂಡು ನೀವು ಮೆಷಿನರೀಸ್ ಅನ್ನ ಡೆವಲಪ್ ಮಾಡ್ಕೊಳ್ಳಿ. ಇದು ಒನ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಹೌ CFTRI ಯೂಸ್ ದಿಸ್ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸ್ ಟು ರಿಡ್ಯೂಸ್ ದಿ ಎನರ್ಜಿ ರಿಕ್ವೈರ್ಮೆಂಟ್ ಇನ್ ರೋಸ್ಟಿಂಗ್ ಆರ್ ಡ್ರೈಯಿಂಗ್ ಆಪರೇಷನ್. Similarly, another design, of course, these are all for different application. ನಾನು ಆಗ್ಲೇ ಹೇಳಿದಾಗ ಫುಡ್ ಕಮೋಡಿಟಿಗೆ ಒಂದು ಏನಾದ್ರೂ ಒಂದು ಡಿಸೈನ್ ಮಾಡಬೇಕು ಅಂದ್ರೆ ಬಹಳ ಕಷ್ಟ, ಬಿಕಾಸ್ ಈಚ್ ಫುಡ್ ಮೆಟೀರಿಯಲ್ ಇಸ್ ಡಿಫರೆಂಟ್. ಇಟ್ ಈಸ್ ಟೆಂಪರೇಚರ್ ಸೆನ್ಸಿಟಿವಿಟಿ ಇರ್ಬೋದು, ಕಾಂಪೋಸಿಷನ್ ಇರ್ಬೋದು, ರಿಕ್ವೈರ್ಮೆಂಟ್, ಶೇಪ್, ಸೈಜ್, ಎವ್ರಿಥಿಂಗ್ ಈಸ್ ಡಿಫರೆಂಟ್. ಸೊ ಎನಿಥಿಂಗ್ ವೆನ್ ಯು ಆರ್ ಡಿಸೈನಿಂಗ್, ಇಟ್ ಈಸ್ ಅ ಟಫೆಸ್ಟ್ ಟಾಸ್ಕ್ ಆರ್ ಚಾಲೆಂಜ್. ನೀವು ಈವನ್ ಒಂದು ಮ್ಯಾಂಗೋ ತಗೊಂಡ್ರೆ, ಮ್ಯಾಂಗೋ ದಟ್ ಈಸ್ ಗ್ರೋನ್ ಇನ್ ಒನ್ ಪರ್ಟಿಕ್ಯುಲರ್ ಏರಿಯಾ, ಒನ್ ವೆರೈಟಿ ಆಫ್ ಮ್ಯಾಂಗೋ is different from mango that is grown in other place like Andhra Pradesh. So ಇದಕ್ಕೆ ಈ ಎಕ್ವಿಪ್ಮೆಂಟ್ ಗಳನ್ನ ಈ ಪ್ರೊಸೆಸಿಂಗ್ ಡಿಸೈನ್ ಮಾಡೋದು ಇದೆಲ್ಲ ಬಹಳಷ್ಟು ಚಾಲೆಂಜಿಂಗ್ ಒಂದು ಟಾಸ್ಕ್ ಅಂತ ಹೇಳ್ಬೋದು. ಸೊ ಬಟ್ ನಾವು ಏನಾಗ್ತಾ ಇದೆ, ಈ ಪ್ರೊಸೆಸಿಂಗ್ ಈಸ್ ಮಸ್ಟ್ ನಾವು. ಇಟ್ ಈಸ್ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್. ನೀವು ಪ್ರೊಸೆಸಿಂಗ್ ಮಾಡಲೇಬೇಕು, ಅದರ್ವೈಸ್ ವಿ ಆರ್ ಗೋಯಿಂಗ್ ಟು ಲೂಸ್ ವಾಟ್ ಎವರ್ ವಿ ಹ್ಯಾವ್ ಗ್ರೋನ್. ಇದು ಇನ್ನೊಂದು ಸಿಸ್ಟಮ್, ವ್ಯಾಕ್ಯೂಮ್ ಫ್ರೈಯಿಂಗ್ ಅಂತ. ಎಲ್ಲ ನಮ್ಮಲ್ಲಿ ಒಂದ್ ಕಡೆ ಏನಿದೆ, ಮಾಲ್ ನ್ಯೂಟ್ರಿಷನ್ ಪ್ರಾಬ್ಲಮ್ ಇದೆ. ಮಕ್ಕಳಿಗೆ ಮಾಲ್ ನ್ಯೂಟ್ರಿಷನ್ ಅಂತ, ಐರನ್ ಡೆಫಿಷಿಯನ್ಸಿ, ಪ್ರೋಟೀನ್ ಡೆಫಿಷಿಯನ್ಸಿ, ಸೋ ಮೆನಿ ಥಿಂಗ್, ಕಾರ್ಬೋಹೈಡ್ರೇಟ್ ಸಿಗಲ್ಲ. ಅದೇ ತರ ಇನ್ನೊಂದ್ ಕಡೆ ಏನಿದೆ, ಓವರ್ ನ್ಯೂಟ್ರಿಷನ್. ಸೊ ಪೀಪಲ್ ಆರ್ ಬಿಕಮಿಂಗ್ ಒಬೀಸ್. ಬೇರೆ ಬೇರೆ ತರದ ಹಲವಾರು ಒಬೀಸ್ ರಿಲೇಟೆಡ್ ಪ್ರಾಬ್ಲಮ್ಗಳು ಬರ್ತಾ ಇದೆ. ಬಟ್ ಫುಡ್ ಕನ್ಸಂಪ್ಷನ್ ಯಾರು ಸ್ಟಾಪ್ ಮಾಡಕ್ ಆಗಲ್ಲ, ಪ್ರತಿಯೊಬ್ಬರಿಗೂ ತಿನ್ಬೇಕು ಅಂತ ಆಸೆ ಇರುತ್ತೆ. ಸೊ ಒಬೀಸ್ ಪೀಪಲ್, ನಾವು ಏನಂತ ಜನರು ಡಾಕ್ಟರ್ ಹತ್ರ ಹೋದಾಗ, ನೀವು ಫ್ಯಾಟ್ ಅನ್ಬಿಡಿ, ಫ್ರೈಡ್ ತಿನ್ಬೇಡಿ, ಸ್ನಾಕ್ಸ್ ತಿನ್ಬೇಡಿ ಅಂತೆಲ್ಲ ಹೇಳ್ತಾರೆ. ಸೊ ಅವರಿಗೆ ಅವರ ರಿಕ್ವೈರ್ಮೆಂಟ್ ಅನ್ನು ಯಾವ ತರ ಫುಲ್ಫಿಲ್ ಮಾಡೋದು, ಆವಾಗ ಅವರಿಗೆ ಲೋ ಫ್ಯಾಟ್ ಫುಡ್ ಅನ್ನು ನಾವು ಸಜೆಸ್ಟ್ ಮಾಡ್ತೀವಿ. ಈಗ ಅಟ್ಲೀಸ್ಟ್ ತಿನ್ನುವಾಗ ಲೋ ಫ್ಯಾಟ್ ಫುಡ್ ತಿಂದ್ರೆ ಅದು ಅಷ್ಟೊಂದು ಹಾನಿ ಮಾಡಲ್ಲ ಅಂತ ಅನ್ಕೊಳ್ತೇವೆ. ಸೊ ಲೋ ಫ್ಯಾಟ್ ಫುಡ್ ಅನ್ನು ಹೇಗೆ ಮಾಡ್ಬೋದು, ವ್ಯಾಕ್ಯೂಮ್ ಫ್ರೈಯಿಂಗ್ ಟೆಕ್ನಾಲಜಿ ಅಂತ ಒಂದಿದೆ. ನಾರ್ಮಲ್ ಫ್ರೈಯಿಂಗ್ ಮಾಡೋ ಬದಲು ಅಂಡರ್ ವ್ಯಾಕ್ಯೂಮ್ ಅನ್ನ ನೀವು ಅಲ್ಲಿ ಮಾಡಿದ್ರೆ ಲೋ ಟೆಂಪರೇಚರ್ ಅಲ್ಲಿ ನೀವು ಫ್ರೈಯಿಂಗ್ ಆಪರೇಷನ್ ಅನ್ನು ಮಾಡಬಹುದು. ಆದ್ರೆ ಹಾಗೆ ಆಯಿಲ್ ಅಪ್ಟೇಕ್ ಕಮ್ಮಿ ಆಗುತ್ತೆ. ಸೊ ವ್ಯಾಕ್ಯೂಮ್ ಫ್ರೈಡ್ ಪ್ರಾಡಕ್ಟ್ಸ್ ಆರ್ ಆಲ್ರೆಡಿ ದೇರ್ ಇನ್ ದ ಮಾರ್ಕೆಟ್. ನೀವು ಹೆಚ್ಚಿನ ಮೇ ಬಿ ನೆಕ್ಸ್ಟ್ ಟೈಮ್ ನೀವು ಸೂಪರ್ ಮಾರ್ಕೆಟ್ ಹೋದಾಗ ನೋಡಿ, ಕೆಲವು ಕಡೆನಲ್ಲಿ ಬರ್ದಿರ್ತಾರೆ ವ್ಯಾಕ್ಯೂಮ್ ಫ್ರೈಡ್ ಅಂತ.
So vacuum fry technology is the latest technology. CFTRI has developed the technology and also developed the machinery required for that. ಹಲವಾರು ಅದೇ ತರದ ಮೆಷಿನರಿಗಳಿದೆ. ಇಂಡಿವಿಜುವಲ್ ಆಗಿ ನಾನು ಹೋಗಲ್ಲ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಗೆ ಬೇಕಾದಂತಹ ರಿಕ್ವೈರ್ಮೆಂಟ್ಗಳು. ನಮ್ದು ಮೈನ್ ಟಾರ್ಗೆಟ್ ನಾನು ಆಗ್ಲೇ ಹೇಳಿದಾಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆರ್ ಫಾರ್ಮರ್ಸ್. ಸೊ ಬಿಕಾಸ್ 85% is still in the unorganized sector and in the small scale sector. So ಅವರನ್ನ ಟಾರ್ಗೆಟ್ ಮಾಡಿ ನೀವು ಮಾಡಿದ್ರೆ ಡೆಫಿನೆಟ್ಲಿ ದಿ ಫುಡ್ ಪ್ರೊಸೆಸಿಂಗ್ ಸೆಕ್ಟರ್ ವಿಲ್ ಗ್ರೋ ವೆರಿ ಫಾಸ್ಟ್. ಸೊ ಆಗ್ಲೇ ಹೇಳಿದಾಗೆ ಈ ಬಯೋಪ್ಲೇಟ್ ನ ಒಂದು ಕಾನ್ಸೆಪ್ಟ್ ಅನ್ನ ಸ್ಟಾರ್ಟ್ ಮಾಡಿ CFTRI ಅದನ್ನ ಇಂಟ್ರೊಡ್ಯೂಸ್ ಮಾಡಿತ್ತು 1990 ಅದೇ ತರ ಪಾಪಡ್ ಮೇಕಿಂಗ್ ಮೆಷಿನ್. ಸೊ ಪಾಪಡ್ ಮೇಕಿಂಗ್ ಮೆಷಿನ್ ಈಸ್ ಪಾಪಡ್ ಮೇಕಿಂಗ್ ಈಗ ಒನ್ ಆಫ್ ದ ಬಿಗ್ಗೆಸ್ಟ್ ಇಂಡಸ್ಟ್ರಿ ನಾವು. ದಟ್ ಲಿಜ್ಜತ್ ಪಾಪಡ್ ಬಗ್ಗೆ ನೀವೆಲ್ಲ ಕೇಳಿರ್ಬೋದು. ಸೊ ಪಾಪಡ್ from the home scale it has now grown to the industrial scale level. So machinery is very important. ಆ ಒಂದು ಕಾನ್ಸೆಪ್ಟ್ ಅದನ್ನ ಒಂದು ಮೆಕನೈಸ್ ಮಾಡಬಹುದು ಅಂತ ಹೇಳುವಂತ ಒಂದು ಕಾನ್ಸೆಪ್ಟ್ ಅನ್ನ ಸ್ಟಾರ್ಟ್ ಮಾಡಿರೋದು CFTRI. ಇಂಡಿಯನ್ ಟ್ರೆಡಿಷನಲ್ ಫುಡ್ ಲಾಸ್ಟ್ 2 years ಅಲ್ಲಿ ನಾವು 20 years ಅಲ್ಲಿ ಇಂಡಿಯನ್ ಟ್ರೆಡಿಷನಲ್ ಫುಡ್ ಬಗ್ಗೆ ಬಹಳಷ್ಟು ಮೆಷಿನರಿ ಡೆವಲಪ್ಮೆಂಟ್ ಬಗ್ಗೆ ಫೋಕಸ್ ಮಾಡಿ ನೀವು ಈ ನ್ಯೂಸ್ ಪೇಪರ್ ಅಲ್ಲಿ ಇದರ ಬಗ್ಗೆ ಕೇಳಿರ್ಬೋದು. ಯಾಕೆ ಈ ಒಂದು ಮೆಷಿನರಿ ಅಗತ್ಯ ಇದೆ? ನಾವು ದೋಸಾ ಮೆಷಿನ್, ಇಡ್ಲಿ ಮೆಷಿನ್ ಮನೆಯಲ್ಲೇ ಇದನ್ನೆಲ್ಲ ಮಾಡ್ತೀವಲ್ಲ, ಹೋಟ್ಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಆಲ್ರೆಡಿ ಇದನ್ನು ಮಾಡ್ತೀವಿ. ಇದಕ್ಕೆ ಮೆಷಿನ್ ಅಗತ್ಯ ಏನು? ಈ ಮೆಷಿನ್ ಅಗತ್ಯ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಲಾರ್ಜ್ ಸ್ಕೇಲ್ ಲೆವೆಲ್ ಅಲ್ಲಿ ಇದನ್ನ ಪ್ರಿಪೇರ್ ಮಾಡಬೇಕು ಬೈ ಹೈಜಿನಿಕ್ ವೇ. ಆ ತರದ ರಿಕ್ವೈರ್ಮೆಂಟ್ ಇದ್ದಾಗ ಮೆಷಿನರಿ ಅಗತ್ಯ ತುಂಬಾ ಇದೆ. ಒನ್ ಆಫ್ ದ ಬೆಸ್ಟ್ ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ರೆ ಈ ದೋಸಾ ಮೇಕಿಂಗ್ ಮೆಷಿನ್ ಇದೆ. ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಪ್ರಾಡಕ್ಟ್ಸ್ ಆಫ್ CFTRI. ಈ ದೋಸಾ ನೀವು ಇಂಡಸ್ಟ್ರಿಯಲ್ ಕ್ಯಾಂಟೀನ್ಗಳಿಗೆ ಹೋದಾಗ ಒಂದೇ ಟೈಮಿಗೆ ಒಂದು 500 ಜನ 1000 ಜನ ಬ್ರೇಕ್ಫಾಸ್ಟಿಗೆ ಬರ್ತಾರೆ. ಅವರಿಗೆ ದೋಸಾ ನೀವು ಹೆಂಗೆ ಸರ್ವ್ ಮಾಡ್ತೀರಾ? ಸೊ ನಾರ್ಮಲ್ ಕೋರ್ಸ್ ಅಲ್ಲಿ ಮಾಡಬೇಕು ಅಂದ್ರೆ ಹಲವಾರು ಜನ ಕುಕ್ಸ್ ಬೇಕು, ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಸ್ಪೇಸ್ ಬೇಕು. ಈ ಮೆಷಿನ್ 400 ದೋಸಾ 1 ಗಂಟೆನಲ್ಲಿ ಮಾಡುತ್ತೆ ವಿತ್ ಓನ್ಲಿ 1 ಆಪರೇಟರ್. ಸೊ this is what mechanization or automation can do. ಈ ಒಂದು ಮೆಷಿನ್ ಅನ್ನ 2002 ಅಲ್ಲಿ 2001-2 ಟೈಮ್ ಅಲ್ಲಿ ಇದನ್ನ CFTRI ಅಲ್ಲಿ ಬಿಡುಗಡೆ ಮಾಡಿದ್ರು. So it is one of the most popular technologies, and now I think more than 2000 units are running across the length and breadth of the country. Various, many licenses, more than 15 licenses have taken the technology from CFTRI, and then they have sold a large number of units to various people. So idu bari normal person ಗೆ ಹೋದ್ರೆ even these machines have been along with other machines which I am going to discuss, ಚಪಾತಿ ಅಂಡ್ ಇಡ್ಲಿ ಮೇಕಿಂಗ್ ಮಿಷಿನ್ ಆಲ್ಸೋ, ಇದೆಲ್ಲ ನಮ್ಮ ವಾರ್ಶಿಪ್ ಅಲ್ಲೂ ಹಾಕಿದ್ದಾರೆ. INS ಶಿಪ್ಸ್ ಗಳಲ್ಲಿ ಈ ತರದ ಮಿಷಿನ್ಗಳಿದೆ. ಬಿಕಾಸ್ ಅಲ್ಲಿನ ಹ್ಯೂಜ್ ಡಿಮಾಂಡ್ ಇರುತ್ತೆ. ಸೊ ಆ ರಿಕ್ವೈರ್ಮೆಂಟ್ ಅನ್ನ ಮೀಟ್ ಮಾಡಲಿಕ್ಕೋಸ್ಕರ ಈ ಮಿಷಿನ್ಗಳು ಹೋಗಿದೆ. ಸುಮಾರು ಮಿಷಿನ್ಗಳು ಇಂಪೋರ್ಟೆಡ್ ಆಗಿದೆ, ಎಕ್ಸ್ಪೋರ್ಟ್ ಆಗಿದೆ. ನಮ್ಮ ಕಂಟ್ರಿಯಿಂದ ಬೇರೆ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಆಗಿ ಹೋಗಿದೆ. ಸಿಂಗಾಪುರ್, ಆಸ್ಟ್ರೇಲಿಯಾ, ಸುಮಾರು ಕಂಟ್ರಿಗಳಿಗೆ ಈ ಮಿಷಿನ್ಗಳು ಹೋಗಿದೆ. ಸೊ ಇದು ಏನ್ ಹೇಳಿ ನಾನೇನು ಸ್ಟ್ರೆಸ್ ಮಾಡ್ತೀನಿ ಅಂತ ಹೇಳಿದ್ರೆ, ನಮ್ಮ ಈ ರಿಕ್ವೈರ್ಮೆಂಟ್ಗೆ ಸರಿಯಾಗಿ ನಾವು ಏನಾದರೂ ಇನೋವೇಟಿವ್ ಐಡಿಯಾಗಳನ್ನು ತಕೊಂಡು ವರ್ಕ್ ಮಾಡಿದಾಗ ಇಟ್ ರಿಯಲಿ ರೀಚಸ್ ದಿ ಕಾಮನ್ ಮ್ಯಾನ್ ಆರ್ ರೀಚಸ್ ದಿ ಟಾರ್ಗೆಟ್. ಇದೇ ತರ ಈ ಇಡ್ಲಿ ಬೇಕಿಂಗ್ ಮಿಷಿನ್. ಸೊ ಈ ಸೀಕ್ವೆನ್ಸ್ ಅಲ್ಲಿ ತುಂಬಾ ಇದೆ. ಇಡ್ಲಿ ಆಲ್ಮೋಸ್ಟ್ 1000 ಇಡ್ಲೀಸ್ ಪರ್ ಅವರ್ ಈ ಮಿಷಿನ್ ಮಾಡಬಹುದು. ಇದರ USP ಏನು ಅಂದ್ರೆ ಇದು ಅಗೇನ್ 1 person can handle the entire machine, and it also does the cleaning on its own, which we call it a CIP system, clean in place system. So ಇಡ್ಲಿ ನಲ್ಲಿ ನಾರ್ಮಲಿ ಏನಾಗುತ್ತೆ, ಇಡ್ಲಿ ಅಂಟ್ಕೊಳ್ಳುತ್ತೆ, ಈ ಕಪ್ಗಳಿಗೆ ಅಂಟ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ರೌಂಡ್ ಹೋದಾಗ ಅದು ಶುಡ್ ನಾಟ್ ಬಿಕಮ್ ಎ ಪ್ರಾಬ್ಲಮ್. ಅದನ್ನ ಅಲ್ಲೇ ಕ್ಲೀನ್ ಮಾಡಿಬಿಟ್ಟು ಅದನ್ನ ನೆಕ್ಸ್ಟ್ ಸೈಕಲ್ ಗೆ ರೆಡಿ ಮಾಡುವಂತ ಒಂದು CIP ಸಿಸ್ಟಮ್ ಇದೆ. So all these technologies are transferred to industry and successfully all these are implemented. ಇಡ್ಲಿ ತಿಂದ್ಮೇಲೆ ವಡಾನು ತಿನ್ಬೇಕು. ಈಗ ಹೋಟ್ಲಿಗೆ ಹೋದ್ರೆ ನಾವು ಬರೀ ಇಡ್ಲಿ ತಿನ್ನಲ್ಲ, ಇಡ್ಲಿ ವಡ ಅಂತೀವಿ. ಒಂದು ಪ್ಲೇಟ್ ಇಡ್ಲಿ ವಡ ಕೊಡಿ. ಸೊ ವಡಾಕ್ ಬೇಕಾದಂತಹ ಮೆಷಿನ್ ಕಂಟಿನ್ಯೂ ಅದೇ ತರ ನೀವು ಇಡ್ಲಿ ಸಪ್ಲೈ ಮಾಡೋ, ಈ ವಡಾನು ಸಪ್ಲೈ ಮಾಡಿ. ಸೊ ವಡಾ ಮೆಷಿನ್ ನಮ್ಮ ಹತ್ರ ಇದೆ. ಸೊ ಇದನ್ನು ಅಷ್ಟೇ 600 - 650 ವಡ. ಸೊ ಇಟ್ ಬ್ಯೂಟಿಫುಲ್ ಸಿಸ್ಟಮ್. ಆ ಡೋ ತಗೊಂಡು ಅದನ್ನ ಒಂದು ವಡಾ ಫಾರ್ಮ್ ಅಲ್ಲಿ ಮಾಡಿ ಡಿಸ್ಪೆನ್ಸಿಂಗ್ ಸಿಸ್ಟಮ್, ಕಂಟಿನ್ಯೂಸ್ ಫ್ರೈಯಿಂಗ್ ಸಿಸ್ಟಮ್ ಇದೆಲ್ಲ ಮಾಡಿ ಇದು ನಿಮ್ಗೆ ರೆಡಿ ಟು ಈಟ್ ವಡಾವನ್ನ ಕೊಡುತ್ತೆ. ಸೊ ಇದೆಲ್ಲ ಈ ತರದ ಕಾನ್ಸೆಪ್ಟ್ಗಳಿದೆಯಲ್ಲ, ಇವಾಗ ನೀವು ಬೇರೆ ಕಡೆ ಹೋದಾಗ ಇದೇ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡ್ಕೊಂಡು ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಷಿನ್ಸ್ ನೋಡಿರ್ಬೋದು. ಯಾಕಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಒಂದ್ಸಲ ಜನರಿಗೆ ಐಡಿಯಾ ಸಿಕ್ಕಿದ್ಮೇಲೆ ಅವ್ರು ಅದನ್ನ ಬೇರೆ ತರದಲ್ಲಿ ಯೂಸ್ ಮಾಡ್ಕೊಂಡು ಮಾಡ್ತಾರೆ.
ಸೊ ಬಟ್ ಒರಿಜಿನಲ್ ಐಡಿಯಾ ಬರೋದಿದೆಯಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ವೇ CFTRI ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಎ ಲಾಟ್ ಅಂಡ್ ವಿ ಆರ್ ಆಲ್ ಪ್ರೌಡ್ ಆಫ್ ದಿಸ್ ಇನ್ಸ್ಟಿಟ್ಯೂಟ್. ಚಪಾತಿ ಮೇಕಿಂಗ್ ಮೆಷಿನ್, ಇದು ಇನ್ನೊಂದು ಮೆಷಿನ್. ನಾರ್ತ್ ಇಂಡಿಯಾಕ್ಕೆ ಹೋದ್ರೆ ಚಪಾತಿ ಕನ್ಸಂಪ್ಷನ್ ತುಂಬಾ ಜಾಸ್ತಿ ಇದೆ. ಸೊ ದಿಸ್ ವಾಸ್ ದ ಫಸ್ಟ್ ಪ್ರೋಟೋಟೈಪ್ ದಟ್ ವಿ ಮೇಡ್ ಇನ್ ಲೇಟ್ 90s. ಮಾಡಿದಾಗ ಮಾಡಿ ಟೆಕ್ನಾಲಜಿನ ಟ್ರಾನ್ಸ್ಫರ್ ಮಾಡಿದ್ವಿ. ಆಲ್ಮೋಸ್ಟ್ ಲೈಕ್ 1000 chapatis per hour. ಇದು ಅಷ್ಟೇ ಒನ್ ಆಫ್ ದ ಪಾಪ್ಯುಲರ್ ಕಾಂಟ್ರಿಬ್ಯೂಷನ್ಸ್ ಆರ್ ಪಾಪ್ಯುಲರ್ ಡಿಸೈನ್ಸ್ ಆಫ್ CFTRI. ಈಗ ಮಾಡಿಫೈಡ್ ವರ್ಷನ್ಸ್ ಇದರಲ್ಲಿ ಬಂದಿದೆ. ಇದು ಇಟ್ ಕ್ಯಾನ್ ಈವನ್ ಮೇಕ್ 2000 chapatis per hour. ನೀವು ನಾರ್ತ್ ಇಂಡಿಯಾದಲ್ಲಿ ಹೋದ್ರೆ ಮದುವೆ ನಾರ್ಮಲಿ ಅವ್ರಿಗೆ ಫ್ಯೂ ಅವರ್ಸ್ ಇರುತ್ತೆ ಮದುವೆ. ಸೊ ಈಗ ಏನ್ ಮಾಡ್ತಾರೆ ಅಂದ್ರೆ ಈ ತರದ ಮೆಷಿನ್ ಗಳನ್ನ ಡೈರೆಕ್ಟ್ ಆಗಿ ಮದುವೆ ಮಂಟಪಕ್ಕೆ ತಗೊಂಡು ಹೋಗ್ಬಿಟ್ಟು 2 hours ಕಾಂಟ್ರಾಕ್ಟ್ ಅವನಿಗೆ. 2 hours ಅಲ್ಲಿ ಅವನು 2000 3000 ಚಪಾತೀಸ್ ಎಷ್ಟು ಬೇಕೋ ಮಾಡ್ಬಿಟ್ಟು ಮೆಷಿನ್ ಅನ್ನ ತಗೊಂಡ್ ಬರ್ತಾನೆ. ದ ಪರ್ಸನ್ ಹೂ ಹ್ಯಾಸ್ ಟೇಕನ್ ದ ಟೆಕ್ನಾಲಜಿ ಈಸ್ ಎ ಕರೋಡ್ಪತಿ ನಾವು. ಒನ್ ಪರ್ಸನ್ ಇನ್ ಡೆಲ್ಲಿ ಈಸ್ ಮೇಂಟಿಂಗ್ ಮನಿ ಲೈಕ್ ಎನಿಥಿಂಗ್. ಸೊ ಆ ತರದ ಯೂನಿಟ್ಗಳು ತುಂಬಾ ಹೋಗಿದೆ. CFTRI ಇಂದ ರಿಕ್ವೈರ್ಮೆಂಟ್ ಇದೆ. ಇಷ್ಟೊಂದು ಚಪಾತಿ ಯಾರಿಗೂ ಎಲ್ಲಾ ಕಡೆ ಬೇಕಾಗಲ್ಲ. ಸ್ಮಾಲ್ ಸ್ಕೇಲಿಗೆ ಡಿಮಾಂಡ್ ಇದೆ. ರೆಸ್ಟೋರೆಂಟ್ಗಳಲ್ಲಿ ಹೋದಾಗ ನಮಗೊಂದು 50 ಚಪಾತಿ ಸಾಕು, 100 ಚಪಾತಿ. ಸೊ ಆ ತರದ ಮೆಷಿನ್ಗಳನ್ನ CFTRI ನಲ್ಲಿ ರೆಡಿ ಮಾಡಿದೀವಿ. ಇದು ಕಾಕ್ರಾ ಗುಜರಾತಿ ಪ್ರಾಡಕ್ಟ್, ಗುಜರಾತ್ನ ಪ್ರಾಡಕ್ಟ್, ಫೇಮಸ್ ಪ್ರಾಡಕ್ಟ್. ಸೊ ಅದಕ್ಕೂ ಬೇಕಾದಂತ ಮೆಷಿನ್ ಇದೆ. ನಾನು ಟೈಮ್ ಕಮ್ಮಿ ಇರೋದ್ರಿಂದ ಜಾಸ್ತಿ ಡೀಟೇಲ್ಸ್ಗೆ ಹೋಗಲ್ಲ. ಲಡ್ಡು ಮೇಕಿಂಗ್ ಮೆಷಿನ್. ಸೊ ಮೇ ಬಿ ಲಾಸ್ಟ್ ಟೈಮ್ ಯಾರಾದರೂ ಈ ನಮ್ಮ ಓಪನ್ ಡೇಗೆ ಬಂದಿದ್ರೆ ಇದರಲ್ಲಿ ಮಾಡಿದ ಲಡ್ಡುವನ್ನು ನೀವು ತಿಂದಿರ್ಬೋದು. ನಾವು ಇದರಲ್ಲಿ ಲಡ್ಡನ್ನು ಮಾಡಿ ಎಲ್ರಿಗೂ ಕೊಟ್ಟಿದ್ವಿ. ಇದು ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಟೆಂಪಲ್ಗಳಲ್ಲಿ ಲಡ್ಡು ಮೇಕಿಂಗ್. ತಿರುಪತಿ ಅಂತ ಟೆಂಪಲ್ ನೀವು ನೋಡಿದ್ರೆ ನಂಬರ್ ಆಫ್ ಲಡ್ಡು ದಟ್ ದೇ ಪ್ರಿಪೇರ್ ಪರ್ ಡೇ ಇಸ್ ಹ್ಯೂಜ್. ಸೊ ಮೇನ್ಲಿ ಇಟ್ ಈಸ್ ಅ ಮ್ಯಾನ್ಯುಯಲ್ ಆಪರೇಷನ್ ಆಸ್ ಆಫ್ ನೌ. Maybe there is a scope for automation and using such type of machine for in those places. Sorry, I think the previous one was puri making machine. So ಅದೇ ತರ ಲಡ್ಡು ಮೇಕಿಂಗ್ ಮೆಷಿನ್ ಇದೆ. ರೀಸೆಂಟ್ ಒನ್ ನಮ್ಮ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ಜಾಸ್ತಿ ನಾವು ಈ ರಾಗಿ ಮುದ್ದೆ ಕನ್ಸಂಪ್ಷನ್ ತುಂಬಾ ಜಾಸ್ತಿ ಇದೆ. ರಾಗಿ ಮುದ್ದೆ ಮಾಡಿದವರಿಗೆ ಗೊತ್ತು ಅದು ಮಾಡೋದು ಎಷ್ಟು ಕಷ್ಟ ಅಂತ. ಸೊ ಇಟ್ ಈಸ್ ಅನ್ ಆರ್ಟ್ ಆಕ್ಚುಲಿ. ಚೆನ್ನಾಗಿ ಬರಬೇಕು ಅಂದ್ರೆ ಅದ್ರ ಸ್ಕಿಲ್ ಬೇಕು. ಸೊ ಈ ಮೆಷಿನ್ ಇದನ್ನ ರೆಡಿ ಮಾಡಿದ್ವಿ. ಈ ಮೆಷಿನ್ ಏನು ಬ್ಯೂಟಿ ಏನು ಅಂದ್ರೆ, ನೀವು ರಾಗಿ ಫ್ಲವರ್ ಮತ್ತೆ ವಾಟರ್ ಅನ್ನ ಇದ್ರಲ್ಲಿ ಹಾಕ್ಬಿಟ್ರೆ ಅದು ಎಷ್ಟು ಬೇಕೋ ಅಷ್ಟನ್ನ ತಗೊಂಡ್ಬಿಟ್ಟು ಅದನ್ನ ಕುಕ್ ಮಾಡಿ ಅದನ್ನ ಬಾಲ್ ಮಾಡಿ ನಿಮ್ಗೆ ಕೊಡುತ್ತೆ. ಬರೀ ಹಿಟ್ಟು ಮತ್ತೆ ನೀರನ್ನು ಮಾತ್ರ ಹಾಕಿದ್ರೆ ಸಾಕು. ಸೊ ಈ ತರದ ಸಿಸ್ಟಮ್ಗಳು ಈಗ ನಾವು ನ್ಯೂವರ್ ಜನರೇಷನ್ ರಿಕ್ವೈರ್ಮೆಂಟ್ ಏನಿದೆ ಇದೇ ತರ ಬರ್ತಾ ಇದೆ. ಮುಂದೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು. ಸೊ ಇನ್ನು ಬೇರೆ ರೈಸ್ ಕುಕ್ಕಿಂಗ್, ಲಾರ್ಜ್ ಸ್ಕೇಲ್ ರೈಸ್ ಕುಕ್ಕಿಂಗ್ ಮಾಡಬೇಕಾದ ಸ್ಕೂಲ್ ಕ್ಯಾಂಟೀನ್ಗಳಲ್ಲಿ ಇರ್ಬೋದು ಅಥವಾ ಹಾಸ್ಟೆಲ್ಗಳಲ್ಲಿ ಇರ್ಬೋದು. ಈಗದ ಸಿಸ್ಟಮ್ ಅಲ್ಲಿ ಏನಿದೆ ಅಂದ್ರೆ ಬ್ಯಾಚ್ ಸಿಸ್ಟಮ್ ಇದೆ. ಬ್ಯಾಚ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ರೈಸ್ ಮಾಡುವಾಗ ನಾವು ರೈಸು ಮತ್ತೆ ನೀರು ಹಾಕ್ತಿವಿ. ಎಕ್ಸೆಸ್ ವಾಟರ್ ತುಂಬಾ ಇರುತ್ತೆ. ಸೊ ಎಕ್ಸೆಸ್ ವಾಟರ್ ಗೋಸ್. ಆ ಎಕ್ಸೆಸ್ ವಾಟರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸಮ್ ಸಾಲ್ಯುಬಲ್ ನ್ಯೂಟ್ರಿಯೆಂಟ್ಸ್ ಆಲ್ಸೋ ವಿಲ್ ಬಿ ದೇರ್. ದೇ ಆರ್ ಆಲ್ಸೋ ಲಾಸ್ಟ್ ಅಲಾಂಗ್ ವಿತ್ ದಟ್. ಈ ಕಂಟಿನ್ಯೂಸ್ ರೈಸ್ ಕುಕ್ಕರ್ ನ ಬ್ಯೂಟಿ ಏನು ಅಂದ್ರೆ, ರಿಕ್ವೈರ್ಡ್ ಅಮೌಂಟ್ ಆಫ್ ರೈಸ್ ಮತ್ತೆ ನೀವು ವಾಟರ್ ನ ಹಾಕ್ತೀರಾ, ಅದರಲ್ಲಿ ಎಕ್ಸೆಸ್ ವಾಟರೇ ಬರಲ್ಲ. ವೆರಿ ಮಿನಿಮಮ್ ಅಮೌಂಟ್ ಆಫ್ ಎಕ್ಸೆಸ್ ವಾಟರ್ ಸಿಗುತ್ತೆ. ಸೊ ವಾಟರ್ ಕನ್ಸಂಪ್ಷನ್ ಅನ್ನು ಬಹಳಷ್ಟು ಕಮ್ಮಿ ಮಾಡುವಂತಹ ಒಂದು ಮೆಷಿನ್ ಇದು. ಅದೇ ತರ ನಾರ್ತ್ ಕರ್ನಾಟಕ ಹೋದ್ರೆ ಜೋರ್ ರೋಟಿ ತುಂಬಾ ಡಿಮಾಂಡ್ ಇದೆ. ಈಗ ಇವನ್ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಸೊ ಅದನ್ನ ಈಗ ಸ್ಟಿಲ್ ಇಟ್ ಇಸ್ ಮ್ಯಾನ್ಯುವಲ್ ಆಪರೇಷನ್. ಮನೆಗಳಲ್ಲಿ ಮಾಡಿ ಅದನ್ನ ಮಾಡ್ತಾರೆ. ಬಟ್ ಏನಾಗುತ್ತೆ, ಕ್ವಾಲಿಟಿ ಒಂದು ಬರುತ್ತೆ. ಹೈಜೀನ್ ಅಂಡ್ ಕ್ವಾಲಿಟಿ ಇಶ್ಯೂ ಬರುತ್ತೆ. So when you mechanize something, you will address that issue. So export market ಬಂದಾಗ ನೀವು maybe ನಮ್ಮ HACCP ಅಥವಾ GMP ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಯಾವ್ದಾದ್ರು ಎಕ್ವಿಪ್ಮೆಂಟ್ ಡಿಸೈನ್ ಮಾಡಿದ್ರೆ ನೀವು ಎಕ್ಸ್ಪೋರ್ಟ್ ಮಾರ್ಕೆಟ್ ಅನ್ನು ಕ್ಯಾಚ್ ಮಾಡ್ಕೋಬಹುದು. ಇದೆಲ್ಲ ರೀಸೆಂಟ್ ಡೆವಲಪ್ಮೆಂಟ್ಗಳು. ಪ್ರೊಸೆಸಿಂಗ್ ಬಗ್ಗೆ ನಾವು ಮಾತಾಡಿದ್ವಿ. ಆಗ ಪೆರಿಷಬಲ್ ಐಟಮ್ ಬಗ್ಗೆ. ಸೊ ಪೆರಿಷಬಲ್ ಐಟಮ್ ಗೆ ಮೈನ್ ಪ್ರಾಬ್ಲಮ್ ಏನು ಅಂದ್ರೆ, ನೀವು ಫಾರ್ಮರ್ಸ್ ಗ್ರೋ ಮಾಡ್ತಾರೆ, ಅದನ್ನ ಪ್ರೊಸೆಸ್ ಮಾಡೋದು ಎಷ್ಟೋ ದೂರದಲ್ಲಿ ಯಾವುದೋ ಒಂದು ಇಂಡಸ್ಟ್ರಿ ಇದೆ. ಆ ಇಂಡಸ್ಟ್ರಿ ತಗೊಂಡೋಗೋಷ್ಟರಲ್ಲೇ 3-4 ದಿನ ಆಗೋಗಿರುತ್ತೆ. 20% ಅಲ್ಲೇ ಲಾಸ್ ಆಗೋಗಿರುತ್ತೆ. ಆ ಪ್ರೊಸೆಸ್ ಮಾಡಿ ಗ್ರೋ ಮಾಡಿರೋದನ್ನ ಅಲ್ಲಿ ನೀವು ಪ್ರೊಸೆಸ್ ಮಾಡಬಹುದಾ? ಸೊ ಅದನ್ನ ಮಾಡಿದಾಗ ಬಹಳಷ್ಟು ಅಡ್ವಾಂಟೇಜ್ ಬರುತ್ತೆ. ಸೊ ಅದಕ್ಕೆ ನಾವು ಒಂದು ಕಾನ್ಸೆಪ್ಟ್ ತರ್ತಾ ಇದೀವಿ, ಮೊಬೈಲ್ ಫುಡ್ ಪ್ರೊಸೆಸಿಂಗ್ ಯೂನಿಟ್ ಅಂತ. ಸೊ ಒಂದು ಮೀಡಿಯಂ ಸ್ಕೇಲ್ ಅಲ್ಲಿ ಒಂದು ಫುಡ್ ಪ್ರೊಸೆಸಿಂಗ್ ಯೂನಿಟ್ ಅನ್ನ ಮೊಬೈಲ್ ತರ ಮಾಡಿ ನೀವು ಡೈರೆಕ್ಟ್ಲಿ ಫಾರ್ಮರ್ಸ್ ಹತ್ರ ತಗೊಂಡೋಗಿ ಅಲ್ಲೇ ಅದನ್ನ ಪ್ರೊಸೆಸ್ ಮಾಡಿ, ಅಟ್ ಲೀಸ್ಟ್ ಎಂಡ್ ಪ್ರಾಡಕ್ಟ್ ಮಾಡಿದ್ರೆ ಒಂದು ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಮಾಡಿ. ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಅನ್ನ ದೆನ್ ಯು ಕ್ಯಾನ್ ಸ್ಟೋರ್ ಫಾರ್ ಅಟ್ ಲೀಸ್ಟ್ ಫ್ಯೂ ಡೇಸ್. ಅಲ್ಲಿಂದ ನೀವು ಅದನ್ನ ಫೈನಲ್ ಪ್ರೊಸೆಸಿಂಗ್ ಇಂಡಸ್ಟ್ರಿಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು.
ಈ ಅಗ್ರಿಕಲ್ಚರ್ ಲಾಸ್ ಏನಿದೆ, ನಾವು ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಏನಿದೆ ಅದನ್ನ ರಿಡ್ಯೂಸ್ ಮಾಡೋದ್ರಲ್ಲಿ ಈ ಒಂದು ಟೆಕ್ನಾಲಜಿ ಬಹಳಷ್ಟು ಹೆಲ್ಪ್ ಆಗುತ್ತೆ. ನಮ್ಮ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, CFTRI ಎಲ್ಲ ಒಟ್ಟು CSIR ಸೇರಿ ಇದನ್ನ ಒಂದು ಲಾರ್ಜ್ ಸ್ಕೇಲ್ ಲೆವೆಲ್ ಅಲ್ಲಿ ತರುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ವಾಟ್ ಈಸ್ ಫ್ಯೂಚರ್? ನಾನು ಈ ಟೆಕ್ಸ್ಟ್ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಈಗ ಏನಿದ್ರು ಟೆಕ್ಸ್ಟ್ ನಮ್ಮ ಫ್ಯೂಚರ್ ಏನಿದೆ ಅಂತ ಹೇಳಿದ್ರೆ ಇನೋವೇಷನ್. ಯಾರು ಇನೋವೇಷನ್ ಮಾಡ್ತಾರೆ, ಯಾರು ಹೊಸ ಐಡಿಯಾವನ್ನು ತರ್ತಾರೆ, ಅವರಿಗಷ್ಟೇ ಮುಂದಿನ ಯುಗ. ಸೊ ಯಾಕಂದ್ರೆ ಏನೇ ನೀವು ಮಾಡಿ ತಗೊಂಡೋಗಿ ಫಸ್ಟ್ ಕ್ವಶನ್ ಕೇಳಿದ್ರೆ ನೀವು ಹೇಗೆ ಡಿಫ್ರೆಂಟ್, ಬೇರೆಯವರಿಂದ ನೀವು ಹೇಗೆ ಡಿಫ್ರೆಂಟ್ ಅಂತ. ಸೊ ಇನೋವೇಷನ್ ಅಂತ ಹೇಳುವಂತದ್ದು ಬಹಳ ಮುಖ್ಯ. ಸೊ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಅದರಲ್ಲಿ ಮೆಷಿನರಿ ಡೆವಲಪ್ಮೆಂಟ್ ಅಂತ ಬಂದಾಗ ಇನೋವೇಷನ್ ಕಾಂಪೊನೆಂಟ್ ಅನ್ನು ನಾವು ಮಾಡಲೇಬೇಕಾಗುತ್ತೆ. ಅಂಡ್ ಆಲ್ಸೋ ದಟ್ ಇನೋವೇಷನ್ ಶುಡ್ ಮೀಟ್ ದಿ ರಿಕ್ವೈರ್ಮೆಂಟ್ಸ್ ಆಫ್ ದಿ ಕಸ್ಟಮರ್. ಜನರಿಗೆ ಏನ್ ಬೇಕೋ ಅದನ್ನು ನೀವು ಕೊಡುವಲ್ಲಿ ಸಕ್ಸಸ್ಫುಲ್ ಆದ್ರೆ ನೀವು ಖಂಡಿತ ನಿಮ್ಮ ಏನೇ ಒಂದು ಪ್ರಯತ್ನ ಮಾಡ್ತೀವಿ ಅದರಲ್ಲಿ ಯಶಸ್ಸು ಸಿಗುತ್ತೆ ನಿಮ್ಗೆ. ಸೊ ದೀಸ್ ಆರ್ ದಿ ರಿಕ್ವೈರ್ಮೆಂಟ್. ನಾವು ಇಂಡಸ್ಟ್ರಿ ಸೈಡ್ ನೋಡಿದ್ರೆ ಅಥವಾ ಕನ್ಸ್ಯೂಮರ್ ಸೈಡ್ ನೋಡಿದ್ರೆ ಬಹಳಷ್ಟು ರಿಕ್ವೈರ್ಮೆಂಟ್ ಇದೆ. ಈಗೆಲ್ಲ ಮೆಕನೈಸೇಷನ್ ಅಂಡ್ ಆಟೋಮೇಷನ್. ಒಂದ್ ಸೈಡ್ ಅಲ್ಲಿ ನಾವು ಹೇಳ್ತೀವಿ ನಮ್ಮ ಜನರಿಗೆ ಎಂಪ್ಲಾಯ್ಮೆಂಟ್ ಇಲ್ಲ, ಜನರಿಗೆ ಕೆಲಸ ಇಲ್ಲ ಅಂತ. ಬಟ್ ಇನ್ನೊಂದ್ ಸೈಡ್ ಅಲ್ಲಿ ನೀವು ಇಂಡಸ್ಟ್ರಿ ಅವರನ್ನ ಕೇಳಿದ್ರೆ ನಮ್ ಜನ ಸಿಕ್ಕಲ್ಲ ಅಂತಾರೆ, ಸಿಕ್ಕಿದ್ರೆ ಸ್ಕಿಲ್ ಇಲ್ಲ ಅಂತಾರೆ, ಸಿಕ್ಕಿದವರಲ್ಲಿ ಸ್ಕಿಲ್ ಇಲ್ಲ ಅಂತಾರೆ. ಸೊ ಈ ತರದ ಎಲ್ಲ ಪ್ರಾಬ್ಲಮ್. ಅದಕ್ಕೆ ಏನ್ ಸೊಲ್ಯೂಷನ್ ಅಂತಾರೆ, ಮೆಕನೈಸ್ ಮಾಡಿ, ಆಟೋಮೇಷನ್ ಮಾಡಿ, ವಿತ್ ಮಿನಿಮಮ್ ನಂಬರ್ ಆಫ್ ಪೀಪಲ್ ವಿ ಆರ್ ಏಬಲ್ ಟು ಪ್ರೊಸೆಸ್ ಅಂಡ್ ಗೆಟ್ ದ ಪ್ರಾಡಕ್ಟ್ ಅಂತ. ರೀಸೆಂಟ್ ಆಗಿ ನಾನು ಒಂದು ಇಂಡಸ್ಟ್ರಿಗೆ ಹೋಗಿದ್ದೆ, ಎಗ್ ಪ್ರೊಸೆಸಿಂಗ್ ಯೂನಿಟ್. ಆಲ್ಮೋಸ್ಟ್ ಒಂದು 10 ಲಕ್ಷ ಎಗ್ ಪರ್ ಅವರ್ ಪ್ರೊಸೆಸ್ ಮಾಡ್ತಾರೆ, 10 lakh eggs ಪರ್ ಅವರ್. ಅಲ್ಲಿ 15 ಜನ ಕೆಲಸ ಮಾಡ್ತಾರೆ. ಅದು ಮೇನ್ ಏನಂದ್ರೆ ಆಫೀಸ್ ಸ್ಟಾಫ್ ಸೇರ್ಬಿಟ್ಟು. ಪ್ಲಾಂಟ್ ಅಲ್ಲಿ 3 ರಿಂದ 4 ಜನ ಇದ್ದಾರೆ. ನೀವು ಒಂದು ಎಂಡಿಂದ ರಾ ಮೆಟೀರಿಯಲ್ ಹಾಕಿ ಇನ್ನೊಂದು ಎಂಡಲ್ಲಿ ನಿಮ್ಗೆ ಅದು ಪ್ರಾಡಕ್ಟ್ ಸ್ಟೋರ್ ಆಗಿ ಹೋಗಿರುತ್ತೆ. ಸೊ ಅದು ಎಲ್ಲಿ ಹೋಯ್ತು ಏನಾಯ್ತು ಎಲ್ಲ ಕಂಪ್ಲೀಟ್ಲಿ ಆಟೋಮೈಸ್ ಸಿಸ್ಟಮ್ ಥ್ರೂ ಯೂಸಿಂಗ್ ದಿ ವೇರಿಯಸ್ techniques and technologies, you are managing the entire show. Solar based system, this is a non-conventional energy source ಬಗ್ಗೆ ಹೇಳಿದ್ರೆ solar based system ತುಂಬಾ ವೈಡ್ ಆಗಿ ಬರ್ತಾ ಇದೆ. Solar power ಅಲ್ಲಿ India is going to be the lead country in future. So same solar energy ಅನ್ನ ಇನ್ನು ಬೇರೆ ಬೇರೆ ಫುಡ್ ಪ್ರೊಸೆಸಿಂಗ್ ಆಪರೇಷನ್ ಗಳಿಗೆ ಯೂಸ್ ಮಾಡಬಹುದು. ಹಲವಾರು ತರದ ನೋವೆಲ್ ಡಿಸೈನ್ ಗಳು ಬರ್ತಾ ಇದೆ. ಸಿಂಪಲ್ ಟೆಕ್ನಿಕ್, ನೀವು ಈ ಸೋಲಾರ್ ಡ್ರೈಯರ್ಸ್ ನೋಡಬಹುದು. ಇದೆಲ್ಲ ಈ ತರ ರೀಸೆಂಟ್ ಡೆವಲಪ್ಮೆಂಟ್ಗಳು. ಸೋಲಾರ್ ಡ್ರೈಯರ್ಸ್ ಅನ್ನ ಯೂಸ್ ಮಾಡಿ ನಿಮ್ಮ ಎನರ್ಜಿ ರಿಕ್ವೈರ್ಮೆಂಟ್ ಅನ್ನ ಬಹಳಷ್ಟು ಕಮ್ಮಿ ಮಾಡಬಹುದು, ಫುಡ್ ಪ್ರೊಸೆಸಿಂಗ್ ಲಾಸ್ ಅನ್ನ ಕಮ್ಮಿ ಮಾಡ್ಕೋಬಹುದು. ನಾನು ಆಗ್ಲೇ ಹೇಳಿದಾಗ ಆಟೋಮೇಷನ್, ಇಟ್ ಅಪ್ಲೈಸ್ ಟು ಎವ್ರಿ ಫೀಲ್ಡ್. ಆಟೋಮೇಷನ್ ಆರ್ ಯೂಸ್ ಆಫ್ AI ಆರ್ ಮೆಷಿನ್ ಲರ್ನಿಂಗ್, IoT ಏನಿದೆ ಈ ಎಲ್ಲಾ ಟರ್ಮಿನಾಲಜಿ ನಾವು ಎವ್ರಿ ಡೇ ಯೂಸ್ ಮಾಡ್ತೀವಿ. ದಿಸ್ ಇಸ್ ಆಲ್ಸೋ ಅಪ್ಲಿಕೇಬಲ್ ಟು ದಿ ಫ್ಯೂಚರ್ ಫುಡ್ ಪ್ರೊಸೆಸಿಂಗ್ industry. Already it is there in the developed countries, but it has not come to the Indian food processing industry. But I think slowly it is coming in every field. It's only a matter of time. Idu pre-harvest irbodu athwa processing alli irbodu. Already we can see the application of these techniques in the industrial level. ಇದೊಂದು ಫೋಟೋ ಯಾಕೆ ಹಾಕಿದ್ದೀನಿ ಅಂದ್ರೆ ಇದೊಂದು ಸ್ಮಾಲ್, ಇದೇನಿರ್ಬೋದು ಒಂದು ಪ್ರಿಂಟರ್ ತರ ಕಾಣಿಸ್ತಾ ಇದೆ. ಇದೊಂದು ಚಪಾತಿ ಮೇಕಿಂಗ್ ಮಿಷಿನ್. ನಂಬ್ತೀರಾ? ಚಪಾತಿ ಮೇಕಿಂಗ್ ಮಿಷಿನ್. ಇದಕ್ಕೇನಿಲ್ಲ, ನೀವು ಮೇ ಬಿ ಥ್ರೂ ಮೊಬೈಲ್ ಆಲ್ಸೋ, ಈಗ ಹೊಸ ಬಂದಿರೋ ಯೂನಿಟ್ಗಳಲ್ಲಿ ಮೊಬೈಲ್ ಕನೆಕ್ಷನ್ ನಿಮ್ಮ ಆ್ಯಪ್ ಇಂದ ಡೌನ್ ಮಾಡಿಕೊಂಡು ಅದರಲ್ಲಿ ನೀವು ಇನ್ಸ್ಟ್ರಕ್ಷನ್ ಕೊಟ್ಟರೆ ಆಯಿತು, ನಿಮ್ಗೆ 4 ಚಪಾತಿ ಮಧ್ಯಾಹ್ನ 1 ಗಂಟೆಗೆ ರೆಡಿ ಆಗಿರಬೇಕು ಅಂತ. ನೀವು ಆಫೀಸಲ್ಲಿ ಕುತ್ಕೊಂಡು ಕೊಟ್ಟರೆ ಅದಕ್ಕೆ ಕಮ್ಯುನಿಕೇಶನ್ ಹೋಗುತ್ತೆ. ಅಲ್ಲಿ ಬೇಕಾದಷ್ಟು ಮೊದಲೇ ನೀವು ಹಿಟ್ಟು ಮತ್ತೆ ನೀರು ಹಾಕಿ ಇಟ್ಟಿರಬೇಕು. ಸೊ ಅದನ್ನ ತಗೊಂಡ್ಬಿಟ್ಟು 4 ಚಪಾತಿಯನ್ನ ನಿಮ್ಗೆ 1 ಗಂಟೆ 10 ನಿಮಿಷಕ್ಕೆ ರೆಡಿ ಮಾಡಿ ಇಟ್ಟಿರುತ್ತೆ. ನೀವು ಮನೆಗೆ ಹೋಗೋಷ್ಟೊತ್ತಿಗೆ ಚಪಾತಿ ರೆಡಿ. ಸೊ ಆ ತರದ ಮೆಷಿನ್ಗಳು ಈಗ ಬರಕ್ಕೆ ಸ್ಟಾರ್ಟ್ ಆಗಿದೆ. ದಿಸ್ ಇಸ್ ಹೌ ದ ಲೆವೆಲ್ ಆಫ್ ಡಿಗ್ರಿ ಆಫ್ ಆಟೋಮೇಷನ್ ಅಂಡ್ ಆಟೋಮೇಷನ್ ಇಸ್ ರೀಚಿಂಗ್. ಸೊ ಎವ್ರಿಥಿಂಗ್ ಈಸ್ ನೌ ಆಟೋಮೆಟಿಕ್. ನಿಮ್ಮ ಏನಿದ್ರು ಮೊಬೈಲ್ ಅಲ್ಲಿ ಮಾಡೋ ತರ ಇರಬೇಕು. ಅದೇ ತರ ಪಾನಿಪುರಿ ಡಿಸ್ಪೆನ್ಸರ್, ಇದೊಂದು ಜಸ್ಟ್ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ನಾವು ಪಾನಿಪುರಿ ಡಿಸ್ಪೆನ್ಸರ್ಸ್, ಪಾನಿಪುರಿ ನಾವು ಈವ್ನಿಂಗ್ ಬೆಳಗ್ಗೆಲ್ಲ ಈ ಹೈಜೀನ್ ನ್ಯೂಟ್ರಿಷನ್ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟು ಮನೆಗೆ ಏನ್ ಮಾಡ್ತೀವಿ, ಸ್ಟ್ರೀಟ್ ಫುಡ್ ಹೋಗ್ಬಿಟ್ಟು ಪಾನಿಪುರಿ ತಿಂದು ಮನೆಗೆ ಹೋಗ್ತೀವಿ. ಸೊ ಪಾನಿಪುರಿಯಲ್ಲಿ ಏನ್ ಪ್ರಾಬ್ಲಮ್, ಸ್ಟ್ರೀಟ್ ಫುಡ್ ಅಲ್ಲಿ ಹೈಜೀನ್ ಒಂದು ದೊಡ್ಡ ಇಶ್ಯೂ. ಸೊ ಅದನ್ನ ಈಗ ನಾವು ಯಾವ ತರ ಇಂಪ್ರೂವ್ ಮಾಡಬಹುದು, ಮೆಕನೈಸೇಷನ್ ಮಾಡಿದಾಗ ಅದರ ಹೈಜೀನ್ ಲೆವೆಲ್ ಇಂಪ್ರೂವ್ ಆಗುತ್ತೆ, ಕನ್ಸ್ಯೂಮರ್ಗೂ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಈ ಮೈನ್ಲಿ ಅದ್ರಲ್ಲಿ ಬರೋದೇನೋ ವಾಟರ್. ನಾವು ಅಂತೀವಿ ಅದು ಹೆಂಗೆ ರುಚಿ ಇದೆ ಅಂದ್ರೆ, ಒಂದಂದ್ರೆ ಅದ್ರ ಲೊಕೇಶನ್.
ಪಾನಿಪುರಿ ಗಾಡಿ ಎಲ್ಲಿಟ್ಟಿದ್ದಾರೆ ಅದ್ರ ಲೊಕೇಶನ್ ಒಂದು ಡಿಸೈಡ್ ದ ಟೇಸ್ಟ್. ಸೆಕೆಂಡ್ ಥಿಂಗ್ ಅವ್ನು ಮಾಡೋ ಕೈ ನೋಡಬೇಕು, ಅದು ದಟ್ ವಿಲ್ ಡಿಸೈಡ್ ದ ಸೆಕೆಂಡ್ ಫ್ಯಾಕ್ಟರ್ ವಿಚ್ ಡಿಸೈಡ್ ದಿ ಟೇಸ್ಟ್. ಸೊ ಮೆಕನೈಸೇಷನ್ ಮಾಡಿದ್ರೆ ಈ ಪ್ರಾಬ್ಲಮ್ಗಳನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು. ಜಸ್ಟ್ ನೀವು ಪಾನಿಪುರಿಯನ್ನ ಕನ್ವೇಯರ್ ಅಲ್ಲಿ ಹಾಕ್ಬಿಟ್ಟು ಈ ಡಿಸ್ಪೆನ್ಸರ್ ಕೆಳಗಡೆ ಹೋದ್ರೆ ಅದು ಅಲ್ಲೇ ಫಿಲ್ ಮಾಡ್ಕೊಂಡು ನಿಮ್ ತಗೊಂಡ್ಬಂದು ಕೊಡುತ್ತೆ. ಸೊ ಈ ರೊಟೇಟಿಂಗ್ ಟೇಬಲ್ ತರ ಮಾಡ್ಕೊಂಡು ಅಲ್ಲಿ ಯಾವ ತರ ನಿಮ್ಗೆ ಅದರಲ್ಲೂ ಬೇರೆ ಬೇರೆ ವೆರೈಟಿಗಳನ್ನ ಮಾಡ್ಬೋದು. ಈ ಲಿಕ್ವಿಡ್ ಏನಿದೆ, ವಾಟರ್ ಏನಿದೆ, ಬೇರೆ ಬೇರೆ ಫ್ಲೇವರ್ಗಳನ್ನು ಹಾಕೊಂಡ್ಬಿಟ್ಟು ಮಾಡ್ಬೋದು. ಈ ಪಿಕ್ಚರ್ ಎಲ್ರಿಗೂ ಗೊತ್ತಿರ್ಬೋದು. ರೀಸೆಂಟ್ ಆಗಿ ನಾವು ಸ್ಟಾರ್ ಆಫ್ ಮೈಸೂರಲ್ಲಿ ಬಂದಿತ್ತು. ಸೊ ಒಂದು ಹೋಟೆಲ್ ಅಲ್ಲಿ ಸರ್ವಿಂಗ್ ಇಸ್ ಡನ್ ಬೈ ದಿ ರೋಬೋಟ್. ಸೊ ಏನಿಲ್ಲ, ನೀವು ಅದಕ್ಕೆ ಬಂದು ನಿಲ್ಲುತ್ತೆ, ನೀವು ಅದಕ್ಕೆ ಏನ್ ಬೇಕು ಅಂತ ಹೇಳಿದ್ರೆ ಆಯ್ತು, ಅದಲ್ಲಿ ಹೋಗಿ ತಗೊಂಡ್ಬಂದು ಕೊಡುತ್ತೆ. So this is how the level of automation and the degree of technology adaptation in the food industry is going to happen, both at the industry level and at the other level of reaching the customer. So Alexa, ಮುಂದೆ ಯುಗ ಮೇ ಬಿ ಓನ್ಲಿ Alexa ನಾನು ಇದು ಮಾಡು, Alexa ನನಗೆ ಅದು ಮಾಡು. ಸೊ ನಾವು ಹೇಳ್ಬೋದು, ಈಗ ರೈಸ್ ಕುಕ್ ಮಾಡಿಟ್ಟಿರು ಅಂತ ಕಮ್ಯುನಿಕೇಶನ್ ಕೊಡು ಅಂದ್ರೆ ಅದು ರೈಸ್ ಕುಕ್ಕರ್ಗೆ ಹೇಳುತ್ತೆ ಕುಕ್ ಮಾಡಿಟ್ಟಿರೋ 8 ಗಂಟೆಗೆ ಬರ್ತಾರೆ ಅಂತ, ಅದು ಕುಕ್ ಮಾಡಿಟ್ಟಿರು. ಸೊ ಈ ಮೆಷಿನರಿ ಡೆವಲಪ್ಮೆಂಟ್ ಅಂತ ಬಂದಾಗ ನಾವು ಇಂಟರ್ ಡಿಸಿಪ್ಲಿನರಿ ಅಪ್ರೋಚ್, ಬೆಳಗ್ಗೆ ನಾವು ಮಾತಾಡ್ತಾ ಇದ್ವಿ, ಇನ್ನು ಫ್ಯೂಚರ್ ಈಸ್ ಇನೋವೇಷನ್ ಅಂಡ್ ಇಂಟರ್ ಡಿಸಿಪ್ಲಿನರಿ ಆಕ್ಟಿವಿಟೀಸ್. ನಾವು ಐಸೋಲೇಷನ್ ನಲ್ಲಿ ನಾನು ಮಾತ್ರ ಫುಡ್ ಒಂದು ಮಾಡಿ ಇಡ್ತೀನಿ, ಉಳಿಯೋದೆಲ್ಲ ಬೇರೆಯವ್ರು ಮಾಡ್ಲಿ ಅಂತ ಹೇಳುವಂತ ಕಾಲ ಇಲ್ಲ. ಇನ್ನು ಇಂಟರ್ ಡಿಸಿಪ್ಲಿನರಿ, ದಿಸ್ ಈಸ್ ದಿ ಐ ಥಿಂಕ್ ದ ಟೇಕ್ ಹೋಮ್ ಮೆಸೇಜ್, ಫ್ಯೂಚರ್ ಆಫ್ ಇಂಡಿಯಾ. ಸೊ ವೆದರ್ ಯು ಆರ್ ಕಮಿಂಗ್ ಟು ಫುಡ್ ಏರಿಯಾ ಆರ್ ಇನ್ ಅದರ್ ಏರಿಯಾ, you have to keep two things in mind. One is your activities will be in interdisciplinary thing, and second thing, you need to innovate. 3D printing, ನಾವು ಇಷ್ಟರವರೆಗೆ ಬರೀ ಪ್ರಿಂಟ್ ಮಾಡ್ತಾ ಇದ್ವಿ, ಟೈಪ್ ಮಾಡ್ತಿದ್ವಿ, ಅದ್ರಲ್ಲಿ ಪ್ರಿಂಟ್ ಆಗಿ ಬರ್ತಿತ್ತು ಲೆಟರ್ಗಳು. ಫುಡ್ ಅನ್ನು ಪ್ರಿಂಟ್ ಮಾಡ್ಕೋಬಹುದು. ನಿಮ್ಗೆ ಏನ್ ಶೇಪ್ ಬೇಕು, ಯಾವ ತರದ ಫುಡ್ ಬೇಕು ಮಾಡ್ಕೋಬಹುದು. ಪರ್ಸನಲೈಸ್ ನ್ಯೂಟ್ರಿಷನ್ ಅಂತೀವಿ. ಇತ್ತೀಚೆಗೆ ನಾವು ನನಗೆ ಬೇಕಾದ ಕ್ಯಾಲರಿ, ನನಗೆ ಬೇಕಾದಷ್ಟೇ ಫ್ಯಾಟ್, ನನಗೆ ಬೇಕಾದಷ್ಟು ಪ್ರೋಟೀನ್ ಬರಬೇಕು, ಪರ್ಸನಲೈಸ್ ನ್ಯೂಟ್ರಿಷನ್. ಆ ತರದ ನೀವು ಡಿಸೈನ್ ಮಾಡ್ಕೊಂಡು ಅದಕ್ಕೆ ಕಮ್ಯುನಿಕೇಶನ್ ಕೊಟ್ರೆ ಅದು ನಿಮ್ಗೆ ಬೇಕಾದ ಶೇಪ್ ಅಲ್ಲಿ, ಇವತ್ತು ಡೈಮಂಡ್ ಶೇಪ್, ನಾಳೆ ಬೇಕಾದ್ರೆ ಸರ್ಕ್ಯುಲರ್ ಶೇಪ್, ಅದಕ್ಕೆ ಬೇಕಾದ ಯಾವ ತರದ ಫ್ಲೇವರ್ ಟಾಪಿಂಗ್ಸ್ ಮಾಡ್ಕೋಬೇಕು, ಅದೆಲ್ಲ ಪ್ರಿಂಟರ್ ಮಾಡ್ಬಿಡುತ್ತೆ. ಸೊ ಇದು ಇನ್ನು ಮುಂದಿನ ಯುಗ ಫುಡ್ ಪ್ರೊಸೆಸಿಂಗ್ ಅಂಡ್ ಫುಡ್ ಕನ್ಸಂಪ್ಷನ್ ಸ್ಟೇಜ್ಗಳಲ್ಲಿ. ಇದು ನಮ್ಮ ಅದರ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇನ್ಫ್ರಾಸ್ಟ್ರಕ್ಚರ್ ರಿಕ್ವೈರ್ಮೆಂಟ್ ಗವರ್ಮೆಂಟ್ ಸೈಡ್ ಇಂದ ಇದು ನಡೀತಾ ಇದೆ. ಕೋಲ್ಡ್ ಪಾರ್ಕ್ಸ್ಗಳು, ಕೋಲ್ಡ್ ಚೈನ್ ಡೆವಲಪ್ಮೆಂಟ್ಸ್ಗಳು ಆದಷ್ಟು ಪ್ರಿಸರ್ವೇಷನ್ ಮಾಡಿ ಫುಡ್ ಲಾಸ್ ಆಗದಾಗೆ ನೋಡ್ಕೊಳ್ಳುವಂಥದ್ದು. ಇಲ್ಲೂ ಅಷ್ಟು ಬಹಳಷ್ಟು ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್ಗಳು ಬರ್ತಾ ಇದೆ. ಆ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್ ಬಂದಾಗ ಅಕಾರ್ಡಿಂಗ್ಲಿ ವಿ ನೀಡ್ ಟು ಚೇಂಜ್ ದಿ ಮೆಷಿನರಿ ರಿಕ್ವೈರ್ಮೆಂಟ್ಸ್ ಆಲ್ಸೋ. ಎನ್ವೈರ್ಮೆಂಟಲ್ ಇಶ್ಯೂಸ್ ಬಂದಾಗ ನಾವು ಈಗ ರೆಫ್ರಿಜರೆಂಟ್ ಯೂಸ್ ಮಾಡುವಾಗ ಸ್ಪೆಸಿಫಿಕ್ ರೆಫ್ರಿಜರೆಂಟ್ ಯೂಸ್ ಮಾಡುವಾಗಿಲ್ಲ ಅಂತ CFC ಫ್ರೀ ಅಂತ ಹೇಳ್ತೀವಿ. ಇಟ್ ಶುಡ್ ಬಿ CFC ಫ್ರೀ ಯೂಸ್ ಮಾಡುವಾಗ ನೀವು ನಿಮ್ಮ ಪ್ಲಾಂಟ್ ಅಂಡ್ ಮೆಷಿನರಿ ಆಲ್ಸೋ ಶುಡ್ ಬಿ ಚೇಂಜ್ ಸೇಮ್ ಮೆಷಿನ್. ಸೊ ನಮ್ಮ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್ ಏನಿದೆ ಅದಕ್ಕೂ ತಕ್ಕಂತೆ ನಾವು ಚೇಂಜ್ ಆಗ್ತಾ ಹೋದ್ರೆ ಇಟ್ ಈಸ್ ವೆರಿ ಈಸಿ ಟು ಸರ್ವೈವ್ ಇನ್ ದಿ ಕಾಂಪಿಟೇಟಿವ್ ವರ್ಲ್ಡ್. ನ್ಯೂವರ್ ಟೆಕ್ನಾಲಜೀಸ್ ಬರ್ತಾ ಇದೆ, ಬಹಳಷ್ಟು ನ್ಯೂವರ್ ಟೆಕ್ನಾಲಜೀಸ್ ಫುಡ್ ಪ್ರೊಸೆಸಿಂಗ್ ಅಲ್ಲಿ. ನಾನು ಡೀಟೇಲ್ ಆಗಿ ಹೋಗಲ್ಲ ಇದರ ಬಗ್ಗೆ. ಈ ರಿಕ್ವೈರ್ಮೆಂಟ್ಸ್ ಏನಿದೆ, ನಾನ್ ಥರ್ಮಲ್ ಪ್ರೊಸೆಸಿಂಗ್ ಅಂತೀವಿ. ಹೀಟ್ ಮಾಡುವ ಬದಲು ಹೀಟ್ ಮಾಡದೇನೆ ಕೋಲ್ಡ್ ಕಂಡೀಷನ್ ನಲ್ಲಿ ಪ್ರೊಸೆಸ್ ಮಾಡಬಹುದಾ ಅಂತ. ನಿಮ್ಗೆಲ್ಲ ಗೊತ್ತಿದೆ, ಫುಡ್ ಅನ್ನ ಹೀಟ್ ಮಾಡಿದಾಗ ಏನಾಗುತ್ತೆ, ನ್ಯೂಟ್ರಿಷನಲ್ ಪಾಯಿಂಟ್ ಆಫ್ ವ್ಯೂ ಏನಾಗುತ್ತೆ, ಲಾಸ್ ಇರುತ್ತೆ ಅದರಲ್ಲಿ. ಸೊ ವೈಟಮಿನ್ ಹೀಟ್ ಸೆನ್ಸಿಟಿವ್ ಕಾಂಪೌಂಡ್ಸ್ಗಳು ಏನಿದೆ ಅದೆಲ್ಲ ಹೋಗ್ಬೋದು. ಬಟ್ ಅದನ್ನ ಅಂತ ಫುಡ್ ಅನ್ನ ತಿಂದು ಏನು ಪ್ರಯೋಜನ ಇಲ್ಲ, ಬರೀ ಕ್ಯಾಲರೀಸ್ ಇರುತ್ತೆ ಅಷ್ಟೇ ನಿಮ್ಮಲ್ಲಿ. ಸೊ ನ್ಯೂಟ್ರಿಷನ್ ಅನ್ನು ಯಾವ ತರ ರಿಟೈನ್ಸ್ ಮಾಡ್ಬೋದು. ಸೊ ಆಲ್ಟರ್ನೇಟಿವ್ ಟೆಕ್ನಾಲಜೀಸ್ ಅನ್ನು ಹುಡುಕಬೇಕು. ಥರ್ಮಲ್ ಪ್ರೊಸೆಸಿಂಗ್, ನಾನ್ ಥರ್ಮಲ್ ಪ್ರೊಸೆಸಿಂಗ್ ಅಂತ. ಹೀಟ್ ಮಾಡದೇನೆ ನಾವು ಮೈಕ್ರೋಬ್ಸ್ ಅನ್ನ ಕಿಲ್ ಮಾಡ್ಬೋದಾ, ಮೈಕ್ರೋಬಿಯಲ್ ಲೋಡ್ ಅನ್ನ ರಿಡ್ಯೂಸ್ ಮಾಡ್ಬೋದಾ, ಸ್ಟೆರಿಲೈಸೇಷನ್ ಮಾಡ್ಬೋದಾ. ಇರೇಡಿಯೇಷನ್ ಟೆಕ್ನಾಲಜಿ ಬಗ್ಗೆ ಕೇಳಿದಿರಿ, ಗಾಮಾ ಇರೇಡಿಯೇಷನ್ ಬಗ್ಗೆ. ಸೊ ಅದನ್ನ ಮೆಟೀರಿಯಲ್ಗೆ ಗಾಮಾ ಇರೇಡಿಯೇಷನ್ ಎಕ್ಸ್ಪೋಸ್ ಮಾಡಿದ್ರೆ ಅದರ ಮೈಕ್ರೋಬಿಯಲ್ ಲೋಡ್ ಅನ್ನ ತುಂಬಾ ಕಮ್ಮಿ ಮಾಡಬಹುದು ವಿದೌಟ್ ಹೀಟಿಂಗ್. ಅದೇ ತರ ಬೇರೆ ಬೇರೆ ತರದ ಟೆಕ್ನಾಲಜೀಸ್ ಬರ್ತಾ ಇದೆ ಥರ್ಮಲ್ ಪ್ರೊಸೆಸಿಂಗ್ ಅಲ್ಲಿ, ಅಥವಾ ಮೆಂಬ್ರೇನ್ ಪ್ರೊಸೆಸಿಂಗ್ ಅಂತ ಇದೆ. ಇದೆಲ್ಲ ಫುಡ್ ಟೆಕ್ನಾಲಜಿಯಲ್ಲಿ ಬರ್ತಾ ಇರುವಂತ ಅಪ್ಕಮಿಂಗ್ ಫೀಲ್ಡ್ಸ್. ಸೊ ಮೆಷಿನರಿ ಬಗ್ಗೆ ನಾವು ಮಾತಾಡಬೇಕಾದ್ರೆ, ಮೆಷಿನರಿ ಶುಡ್ ಆಲ್ಸೋ ಸಿ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಇಂಡಸ್ಟ್ರಿ and accordingly modify themselves or modernize to reach the customer. So I'm coming to the last slide. So I think I overshot the time. So Indian market for food processing is still in the, you can say food processing machinery not it is still in the infancy stage. Still we are importing.
we need to, but there is an opportunity. It's a huge opportunity for people to venture into. Many of the startup companies ಬರ್ತಾ ಇದ್ದಾರೆ ಈಗ ನಾವು ನಮ್ಮ CFTRI ಬಗ್ಗೆನೇ ಹೇಳಿದೆ. Many startup companies are also venturing into the food process machinery manufacturing side ಅಲ್ಲಿ. Because mainly IT ಇಂದ ಬರೋರು. ಈಗ ನೋಡ್ತಾ ಇದೀವಿ ನಾವು IT side ಇಂದ they are all migrating to other areas including the food tech. Now food ಬಂದಾಗ they are always trying to look into look into the marriage between these two areas, food technology and information technology. So what I can say is it is Indian market is growing and there is a good opportunity for anybody to take up this as a career. So finally my thanks to Director CFTRI and the entire team of CFTRI who have done this work. This job work is all the machineries or all the technology that I mentioned is not mine. It is through the departments and the CFTRI teams, so the credit goes to them. And I would like to thank the entire team of CFTRI and director for giving me this opportunity. I have used many information from different sources, so I would like to acknowledge these all the sources also. So once again, I would like to thank the organizers. Special thanks to Mr. Kollegal Sharma for giving me this opportunity, and thanks to Professor Ravish and his team and JSS College for this opportunity. Thanks to Dr. Bhatt also for all the encouraging words. Thank you very much.